ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರೂಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಕೃಷ್ಣ ಲೋಕದಲ್ಲಿ ಕಾಣುವ ಏರಿಳಿತಗಳನ್ನ ನೋಡಿ ಪ್ರಶ್ನಿಸುವವನಿಗೆ ಈ ಶ್ಲೋಕದ ಮೂಲಕ ಉತ್ತರ ಕೊಡ್ತಾ ಇದ್ದಾನೆ ಅಂತ ಆಚಾರ್ಯರು ಪೀಠಿಕೆ ಕೊಟ್ಟರು. ಈ ಶ್ಲೋಕದ ಪ್ರಧಾನ ಉದ್ದೇಶ ಏನು? ಇಲ್ಲ ಇದಕ್ಕಿದ್ದ ಹಾಗೆ ಹಿಂದೆ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಇತ್ಯಾದಿ ಸಮಸ್ತ ರೀತಿಯಿಂದಲೂ ಭಗವಂತನಿಗೆ ಸರ್ವ ವಸ್ತುಗಳನ್ನು, ಸರ್ವ ಭಾವಗಳನ್ನು, ಸರ್ವ ಕ್ರಿಯೆಗಳನ್ನು ಒಪ್ಪಿಸು ಅಂತ ಹೇಳಿ, ತತ್ ಕುರುಷ್ವ ಮದರ್ಪಣಂ ಅಂತ ಹೇಳಿದ ಮೇಲೆ ಪ್ರಶ್ನೆ, ಯಾಕೆ ಒಪ್ಪಿಸ್ಬೇಕು? ಈಗ ಒಪ್ಪಿಸಿದ ತಕ್ಷಣ ಸಮಸ್ಯೆ ತೀರಿ ಹೋಗುವಂತದ್ದನ್ನ ನಾವು ಕಾಣಲ್ಲ. ಯಾಕಂದ್ರೆ ಇಷ್ಟು ಅವ್ಯವಸ್ಥೆಗಳನ್ನ ನಾವು ಲೋಕದಲ್ಲಿ ನೋಡ್ತೇವೆ. ನಮ್ಗೆ ಯಾಕಾದ್ರೂ ಹೀಗೆ ಜೀವನದಲ್ಲಿ ಹುಟ್ಟಿ ಬಂದೆವೋ ಅನ್ನುವ ಪಶ್ಚಾತ್ತಾಪ ಇರುತ್ತೆ ಕೆಲವೊಮ್ಮೆ. ಹುಟ್ಟದೇ ಇದ್ರೆ ಚೆನ್ನಾಗಿತ್ತು, ಅಥವಾ ನಾನು ಹೀಗೆ ಹುಟ್ಟಬೇಕಿತ್ತು, ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕಿತ್ತು, ಧನಿಕರ ಸಂಪತ್ತಿನ ಉಳ್ಳವರ ಮನೆಯಲ್ಲಿ ಹುಟ್ಟಬೇಕಿತ್ತು. ಈ ಒಬ್ಬೊಬ್ಬರದ್ದು ಒಂದೊಂದು ತರ. ನನಗೆ ಹೀಗ್ ಬೇಡ, ನನಗೆ ಹೀಗ್ ಬೇಕಿರ್ಲಿಲ್ಲ, ನಾನು ಇದನ್ನ ಅಪೇಕ್ಷೆನೆ ಪಟ್ಟಿಲ್ಲ, ನನಗೆ ಬೇಕಿದ್ದದ್ದು ಬೇರೆ, ಇಲ್ಲಿ ಸಿಕ್ಕಿದ್ದು ಬೇರೆ. ಇದೆಲ್ಲವನ್ನು ಮಾಡಿ ಅಂತ ನೀವು ಹೇಳುವ ವ್ಯವಸ್ಥೆಯಲ್ಲಿ ನನಗೆ ಬೇಕಾದ್ದೇನಾದ್ರೂ ಸಿಕ್ಕಿದ್ದಿದ್ರೆ ನಾನು ಅದನ್ನು ಒಪ್ಕೊಳ್ತಿದ್ದೆ. ಆದ್ರೆ ನನ್ನ ಸ್ಥಿತಿಯಲ್ಲಿ ನನ್ಗೆ ಯಾವ್ದು ಅನಪೇಕ್ಷಿತವೋ ಅದು ಉಂಟಾಗಿದೆ. ಅಂದ್ರೆ ಒಳ್ಳೇದನ್ನ ಬಯಸಿದ್ರೂ ಕೆಲವೊಂದು ಸತ್ಯ ಅದು ನಮ್ಮ ಆಸೆಗಳು ಈಡೇರದೆ ಹೋಗುವಂಥದ್ದು, ಅಥವಾ ಅದು ತಪ್ಪೇ ಏನೋ ಅನ್ನುವ ಹಾಗೆ ಸಮಾಜದ ಕೆಲವೊಮ್ಮೆ ಪ್ರತಿಕ್ರಿಯೆ. ನೀವು ಮಾಡುದೇ ತಪ್ಪು, ನೀವು ಓದುದೇ ತಪ್ಪು, ನೀವು ಇರುವುದೇ ತಪ್ಪು, ನಿಮ್ಮ ಈ ವರ್ತನೆಯಿಂದಲೇನೆ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ವಸ್ತುತಃ ಅವರ ಯಾವ ಚಟುವಟಿಕೆಗಳು ಕೂಡ, ಅವರ ಯಾವ ಕ್ರಿಯೆಗಳಿಗೂ ಕೂಡ ನಾವು ಅಡ್ಡಗಾಲಾಗಿರುವುದಿಲ್ಲ. ಆದ್ರೆ ಅವರಿಗೆ ನೀವು ಹೀಗೆ ನಿಮ್ಗೇನು ಕಿವಿಗೆ ಬೀಳುವ ಹಾಗೆ ಮಾಡ್ತಿಲ್ಲ. ನಮ್ಮ ಪಾಡಿಗೆ ನಾವು ಓದ್ತೀವಿ, ನಮ್ಮ ಪಾಡಿಗೆ ನಾವು ಪಾರಾಯಣ ಮಾಡ್ತೀವಿ, ನಮ್ಮ ಪಾಡಿಗೆ ನಾವೇನೋ ನಮ್ಮ ಕರ್ಮಾಚರಣೆಗಳನ್ನ ಮಾಡ್ತೀವಿ. ನೀವು ಆತರ ಎದುರುಗಡೆ ನಂಗೆ ಕಾಣೋದೇ ಇಷ್ಟ ಇಲ್ಲ ಅಂತ ಶುರು ಮಾಡ್ತಾರೆ. ಈ ತರ ಲೋಕದಲ್ಲಿ ಯಾರಿಗೆ ಮಾಡ್ಲಿಕ್ಕೆಲ್ಲ ಅವಕಾಶ ಇರುತ್ತೋ ಅವ್ರು ಮಾಡುವುದೇ ಇಲ್ಲ. ಯಾರು ಮಾಡಬೇಕು ಅಂತ ಬಯಸ್ತಾರೋ ಅಂಥವರಿಗೆ ಅನುಕೂಲವೇ ಸಿಗಲ್ಲ. ಯಾಕೆ ಮಾಡ್ತಾನೆ ಹೀಗೆ ಕೃಷ್ಣ ಅನ್ನೋದೊಂದು ಲೋಕದಲ್ಲಿ ವಿಪರೀತ ಸ್ಯಾಪಿ ಕಸ್ಯಚಿತ್, ವಿಪರೀತವಾದ ವ್ಯವಸ್ಥೆ ಅಂತ ಅನ್ನೋದು ಲೋಕದಲ್ಲಿ ಆಗ್ತಾ ಇದೆ. ಅಂದ್ರೆ ಒಬ್ಬ ಭಕ್ತನಿಗೆ ಇದಕ್ಕಿಂತ ಕಷ್ಟದ ಕೆಲಸ ಮತ್ತೊಂದಿಲ್ಲ. ಅವ್ಯವಸ್ಥೆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬಹಳ ದೊಡ್ಡ ತೊಡಕಿದು ಈ ತರದ ಅವ್ಯವಸ್ಥೆ. ಇತ್ಯತ ಆಹ ಸಮೂಹಂ ಇತಿ ಸರ್ವಭೂತೇಷು ಅಹಂ ಸಮಃ.
ನಾನು ಎಲ್ಲ ಭೂತಗಳಲ್ಲೂ ಒಂದೇ ರೀತಿ ಇದ್ದೇನೆ, ಎಲ್ಲ ಭೂತಗಳ ವಿಷಯದಲ್ಲೂ ಒಂದೇ ರೀತಿ ಇರ್ತೇನೆ. ಇದ್ದೇನೆ ಮಾತ್ರ ಅಲ್ಲ, ಈಗ ಅವರಿಗೆ ಪ್ರತಿಕ್ರಿಯಿಸುವ ವಿಧಾನಗಳಿವೆ ಅಲ್ಲ, ಇದ್ದಾನೆ ಅನ್ನೋದನ್ನ ನಾವು ಒಪ್ಕೊಂಡಿದೀವಿ. ಆದ್ರೆ ಕೃಷ್ಣ ಶಬ್ದ ಬಳಸಿದ್ದು ಸಮೋಹಂ, ನಾನು ಸಮಾನವಾದ ರೀತಿಯಲ್ಲಿ, ಮಾ ಅಂದ್ರೆ ತಿಳಿವು, ನನಗೆ ಎಲ್ಲರ ಬಗ್ಗೆಯೂ ತಿಳುವಳಿಕೆ ಇದೆ, ಸರ್ವವನ್ನು ಕೂಡ ನಾನು ಚೆನ್ನಾಗಿಯೇ ಅರಿತಿದ್ದೇನೆ, ನನಗೆ ಯಾವುದರ ಬಗ್ಗೆಯೂ ಕೂಡ ತಿಳುವಳಿಕೆಯಲ್ಲಿ ಕೊರತೆ ಇಲ್ಲ. ಮಾಹಿತಿಯ ಕೊರತೆಯಿಂದಾಗಿ ನಾವು ಇದಕ್ಕೆ ಪ್ರತಿಕ್ರಿಯಿಸಲಾರೆವು, ಮಾಹಿತಿಯನ್ನು ತರಿಸಿಕೊಂಡು ಆಮೇಲೆ ನಿಮ್ಗೆ ನಾವು ಉತ್ತರ ಕೊಡ್ತೇವೆ ಅಂತ ಕೆಲವು ಸಿದ್ಧ ಉತ್ತರಗಳು ನಾಯಕರ ಬಾಯಿಗಳಲ್ಲಿ ನಾವು ಕೇಳ್ತೇವೆ. ದೇವರು ಹಾಗೆ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಯಾಕೆ ಈ ತಾರತಮ್ಯ ಆಯ್ತು? ತಾರತಮ್ಯ ಅನ್ನೋ ಶಬ್ದ ಬಳಸಬಾರದು. ಯಾಕೆ ಈ ಪಕ್ಷಪಾತ ಆಯ್ತು? ಯಾಕೆ ಎಲ್ಲರಿಗೂ ಒಂದೇ ತರದ ವ್ಯವಸ್ಥೆ ಆಗ್ತಾ ಇಲ್ಲ? ಅಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಅಂತಂದ್ಮೇಲೆ ಅವನ್ ಪಾರ್ಕ್ ಮಾಡಿದ್ರು ತಪ್ಪೆ, ನೀವು ಪಾರ್ಕ್ ಮಾಡಿದ್ರು ತಪ್ಪೆ. ಎಲ್ಲ ನೋ ಪಾರ್ಕ್ ಅಂತ, ಪಾರ್ಕಿಂಗ್ ಅಂತ ಬೋರ್ಡ್ ಇತ್ತು. ಅಲ್ಲಿ ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನೋ ಅಥವಾ ಯಾರೋ ಸಮಾಜದಲ್ಲಿ ಪ್ರಭಾವಿಯೋ ನಿಲ್ಲಿಸಿ ಹೋದ್ರೆ ಅವನಿಗೆ ಏನೂ ಇಲ್ಲ, ಅವನನ್ನ ಬಿಟ್ಟು ಕಳಿಸಿದ್ರು. ಆಗ ಸಾಮಾನ್ಯ ಒಬ್ಬ ಪ್ರಶ್ನೆ ಮಾಡ್ತಾನೆ, ಅವರು ನಿಂತಾಗ ಟ್ರಾಫಿಕ್ಗೆ ಪ್ರಾಬ್ಲಮ್ ಆಗಲ್ವಾ? ನಾವು ನಿಂತ್ರೆ ಮಾತ್ರ ತೊಂದರೆ ಆಗುದಾ? ಅಂತ ಸಂದರ್ಭದಲ್ಲಿ ರಾಜನನ್ನ ಪ್ರಶ್ನೆ ಮಾಡ್ತಾನೆ, ಯಾಕೆ ಹೀಗೆ ನೀವು ಮಾಡಿದ್ರಿ? ಈ ವ್ಯವಸ್ಥೆಯಲ್ಲಿ ಅಂದ್ರೆ ಜಂಗಲ್ ರಾಜ್ ಅನ್ನೋದೇ ನಿಮ್ಮ ಆಡಳಿತದ ಉದ್ದೇಶವ? ನೀವು ಅದನ್ನ ನಿವಾರಿಸ್ತೀರಿ ಅಂತ ಹೇಳ್ಕೊಂಡೇ ಬಂದದ್ದು. ಅಂದ್ರೆ ಅಂತಹ ತಪ್ಪು ಕೆಲಸ ಮಾಡಿದವರನ್ನ ನೀವು ಅನಾಯಾಸವಾಗಿ ಹೊರಗೆ ಓಡಾಡ್ಲಿಕ್ಕೆ ಬಿಡ್ತಿದ್ದೀರಿ, ಮಾಡಿದವರನ್ನ ಒಳಗೆ ಹಾಕ್ತಿಲ್ಲ ಅನ್ನೋ ಈ ಪ್ರಶ್ನೆ ರಾಜನಿಗೆ ಕೇಳಬಹುದು. ಆದ್ರೆ ದೇವರಿಗೆ ಕೇಳಬೇಕಾದ ಅಗತ್ಯ ಬರಲ್ಲ. ನಾವು ಕೇಳ್ಬಹುದು, ಕೇಳುದನ್ ದೇವ್ರೇನ್ ತಪ್ಪು ಅಂತ ಹೇಳಲ್ಲ. ಆದ್ರೆ ನೀವು ಕೇಳಿದ್ರೆ ನನಗದು ಗೊತ್ತಿದೆ, ನೀವು ಏನ್ ಕೇಳಲಿಕ್ಕೆ ಹೊರಟಿದ್ದೀರೋ ಅದು ನನಗೆ ಚೆನ್ನಾಗಿ ಅರಿವಿದೆ, ನೀವು ಕೇಳುವಂತಹ ಮಾತಿನ ಹಿಂದೆ ಇರುವ ಅಭಿಪ್ರಾಯ ನನಗೆ ಅರ್ಥ ಆಗಿದೆ ಅಂತ ದೇವರು ಈ ಮಾತನ್ನ ನಿರೂಪಣೆ ಮಾಡ್ತಾರೆ. ಹಾಗಾಗಿ ಸಮೂಹಂ ಸರ್ವಭೂತೇಶು, ಭೂತಗಳು ಅಂತಂದ್ರೆ ಜೀವಜಾತಗಳು, ಸರ್ವಭೂತೇಶು ಅಹಂ ಸಮಃ, ಎಲ್ಲ ಜೀವಜಾತಗಳಲ್ಲೂ ಕೂಡ ನಾನು ಒಂದೇ ರೀತಿಯಾಗಿ ಇದ್ದೇನೆ, ತಿಳುವಳಿಕೆಯಿಂದ ಕೂಡಿದವನಾಗಿಯೇ ಇದ್ದೇನೆ. ಇದು ಬಹಳ ಮುಖ್ಯ. ಇಲ್ಲಾಂದ್ರೆ ಇದ್ದೇನೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ಅದು ಒಂದು ದೊಡ್ಡ ವಿಷಯನೇ, ಕೆಲವರಿಗೆ ಅದೇ ಗೊತ್ತಾಗುದಿಲ್ಲ. ಪಾಪ ದೇವರು ಎಲ್ಲೋ ಚೇಂಬರ್ ಅಲ್ಲಿ ಇರ್ತಾನೆ, ದೇವರು ನಮ್ಮ ಕಲ್ಪನೆಯಂತೆ ಇಲ್ಲಿ ಮಾತ್ರ ಇದ್ದಾನೆ, ಅದು ಯಾವುದೋ ಒಂದು ದಿಕ್ಕಿಗೆ ಮಾತ್ರ ಇದ್ದಾನೆ, ಅಥವಾ ಒಂದು ಚಿಹ್ನೆಯಲ್ಲಿ ಮಾತ್ರ ಇದ್ದಾನೆ ಅಂತ ಕೆಲವರು, ಬಹಳ ತರದ ಆಲೋಚನೆಗಳಿವೆ. ಅದು ನಾವು ಹೇಳಿದ ಚಿಹ್ನೆಯಲ್ಲಿ ಮಾತ್ರ ಇರ್ತಾನೆ, ಬೇರೆ ರೀತಿಯ ಚಿಹ್ನೆಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಅಥವಾ ಪ್ರತೀಕಗಳಲ್ಲಿ ದೇವರು ಇಲ್ಲ, ನಮ್ಮ ರೀತಿ ಚಿಂತನೆ ಮಾಡಿದ್ರೆ ಮಾತ್ರ ಅವನು ದೇವರು, ನೀವು ಬೇಕಾದ ಚಿಂತನೆ ಮಾಡಿದ್ರೆ ಅವನು ದೇವರಲ್ಲ. ಹೌದು, ಕೆಲವೊಂದು ವೇದವೇ ಹೇಳುತ್ತೆ, ನೀವು ದೇವರನ್ನ 8 ಗುಣ ಇದೆ ಅಂತ ಹೇಳಿದ್ರೆ ತಪ್ಪು, 14 ಗುಣ ಇದೆ ಅಂತ ಹೇಳಿದ್ರೆ ತಪ್ಪು. ದೇವರನ್ನ ಅವನಿಗೆ ಸರ್ವಜ್ಞ, ಆದ್ರೆ ಅವನಿಗೆ ಆನಂದ ಇಲ್ಲ ಅಂತ ಹೀಗೆ ಕೆಲವರು ಹೇಳ್ತಾರೆ. ಈ ತರ ಏನೇನು ನೀವು ಕಲ್ಪಿಸಿಕೊಂಡ್ರೆ ಅದು ತಪ್ಪು. ಆದ್ರೆ ಇನ್ನು ಕೆಲವೊಂದ್ ಸರ್ತಿ ಅವರವರ ಮಿತಿಗೆ ತಕ್ಕಷ್ಟೇ ದೇವರನ್ನ ಕಲ್ಪಿಸಿ ಉಳಿದವರಿಗೆ ದೇವರ ಪರಿಚಯ ಇಲ್ಲ, ನಾವು ಅವರಿಗೆ ಪರಿಚಯ ಮಾಡಿಕೊಡುತ್ತೇವೆ ಅಂತ ಆ ತಿಳುವಳಿಕೆಯನ್ನ ಹೇರುವ, ಒತ್ತಡ ಪೂರ್ವಕವಾಗಿ ತಾವು ನಂಬಿದ್ದನ್ನೇ ಉಳಿದವರು ನಂಬುವಂತೆ ಮಾಡುವಂತಹ ಪ್ರಯತ್ನಗಳು ನಿರಂತರ ನಡೀತಾ ಇರುತ್ತೆ. ಇದು ಎಲ್ಲಾ ಕಾಲದಲ್ಲೂ ಬೇರೆ ಬೇರೆ ರೀತಿಯಿಂದ ನಡೆಯುತ್ತೆ. ಕೆಲವು ರಾಕ್ಷಸಿ ಪ್ರವೃತ್ತಿಯಿಂದ ನಡೆಯುತ್ತೆ, ಕೆಲವು ಬುದ್ಧಿವಂತಿಕೆಯಿಂದ ನಡೆಯುತ್ತೆ, ಕೆಲವು ಮೋಸದ ಜಾಲದಿಂದ ನಡೆಯುತ್ತೆ. ಎಲ್ಲವೂ ಅವ್ಯವಸ್ಥೆಯ ಪರಮಾವಧಿ ಅಂತ ನಮಗೆ ಅನ್ನಿಸಿ, ಯಾಕೆ ಇಷ್ಟೆಲ್ಲ ಕಲಿಯುಗದ ಅವ್ಯವಸ್ಥೆಗಳು ಉಂಟಾಗ್ತಾ ಇದೆ, ದೇವ್ರು ಬರ್ತಾ ಇಲ್ಲ, ದೇವ್ರು ಯಾಕೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಜಗತ್ತನ್ನ ಇರಿಸಿದ್ದಾನೆ, ನ್ಯಾಯಯುತವಾಗಿ ಬದುಕುವವರಿಗೆ ಸಾವೇ ಉಡುಗೊರೆಯಾಗಿ ಬಿಡುತ್ತೆ, ಯದ್ವಾ ತದ್ವಾ ಜೀವನವನ್ನ
ಪ್ರಕೃತಿಯ ನಿಯಮಕ್ಕೂ ವಿರುದ್ಧ, ಮಾನವೀಯತೆಯ ಸಣ್ಣ ಸೋಂಕು ಇಲ್ಲದೆ ಬದುಕ್ತಾ ಇರುವವರಿಗೆ ಎಲ್ಲಾ ರೀತಿಯ ಗೌರವ ಆದರಗಳು, ಇದನ್ನೆಲ್ಲ ನೋಡಿದಾಗ ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋಗ್ತೇವೆ. ಅದಕ್ಕೆ ಕೃಷ್ಣ ಹೇಳ್ದ ಸರ್ವಭೂತೇಶು ಅಹಂ ಸಮಃ. ನನಗೂ ಅದು ಗೊತ್ತಿದೆ. ನನ್ಗೂ ಗೊತ್ತಿದೆ ಅಂದ್ರೆ ಹಾಗಾದ್ರೆ ಅವನ ಹತ್ರ ಏನೋ ಪ್ಲಾನ್ ಇದೆ ಅಂತ ಅರ್ಥ. ನಮ್ಗೆ ಈಗ ಉತ್ತರ ಸಿಗುದೇ ನನಗೂ ಗೊತ್ತಾಗ್ಬೇಕು ಅಂತ ನಾವು ಪ್ರಯತ್ನ ಪಟ್ಟದ್ದಕ್ಕೆ ಕೃಷ್ಣ ಏನು ಉತ್ತರ ಕೊಡಲ್ಲ. ಯಾಕೆಂದ್ರೆ ನಾನು ಸಮ, ನೀವಲ್ಲ ಸಮ. ನೀವು ವಿಷಮರೆ, ನೀವು ಅಸಮರೆ. ನಿಮ್ಗೆ ಏನ್ ಬೇಕು? ಯಾರೋ ಒಬ್ಬನಿಗೆ ಗೊತ್ತಿದ್ದು ಅವನು ಇದನ್ನ ಮಾಡ್ತಾ ಇದ್ದಾನೆ, ನಿಮ್ಮ ಕರ್ತವ್ಯ ನೀವು ಬಿಟ್ಟು ಹೋಗ್ತಾ ಇಲ್ಲ ಅನ್ನೋದನ್ನು ಯೋಚಿಸಿದ್ರೆ ಸಾಕು. ಅದಕ್ಕೇನ್ ದಾರಿ ಕಾಣಬೇಕು? ನೀವು ಹೇಳಿದ ಹಾಗೆ, ನೀವು ಬಯಸಿದ ತಕ್ಷಣವೇ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಿರೀಕ್ಷಿಸುವ ಹಾಗಿಲ್ಲ. ಯಾಕಂದ್ರೆ ಭಕ್ತಿಯಲ್ಲಿ ಎಂದೂ ಕೂಡ ಆರ್ಡರ್ ಇಲ್ಲ. ಗಲಾಟೆ ಮಾಡ್ಬೋದು ದೇವರ ಹತ್ರ, ಆದ್ರೆ ಆ ಗಲಾಟೆ ಮಾಡುವುದಕ್ಕೆ ಸರಿಯಾದ ಕಾರಣ ಇದೆ ಎಂದಾಗ ಮಾತ್ರ ಗಲಾಟೆಗೆ ಅರ್ಥ ಬರುತ್ತೆ. ನಾವು ಗಲಾಟೆ ಮಾಡುವುದೇನು ಅಂದ್ರೆ ನಮ್ಮ ವ್ಯಕ್ತಿಗತವಾದ ಸ್ವಾರ್ಥಕ್ಕಾಗಿ. ದೇವರು ಅಂಥ ಗಲಾಟೆಗೆಲ್ಲ ತಲೆನೇ ಹಾಕಲ್ಲ. ಅಂತಹದ್ದು ಸಾವಿರ ಕಾಲಗಟ್ಲೆ ನಡೀತಾನೆ ಇರುತ್ತೆ, ನಡೀತಾನೆ ಇತ್ತು. ಆದ್ರೆ ಯಾವಾಗ ದೇವತೆಗಳು ಗಲಾಟೆ ಮಾಡ್ತಾರೆ ಆವಾಗ ಅವ್ರ ಬಗ್ಗೆ ಗಲಾಟೆ ಮಾಡಲ್ಲ. ಅವರು ಲೋಕದಲ್ಲಿ ತುಂಬಾ ತೊಂದರೆ ಆಗ್ತದೆ, ಏನಾದ್ರೂ ಮಾಡು ಅಂತಾರೆ. ಆವಾಗ ದೇವರು ಕೂಡ್ಲೆ ಅದಕ್ಕೆ ಪ್ರತಿಕ್ರಿಯಿಸ್ತಾನೆ. ನಾವು ಕೇವಲ ನಮಗೋಸ್ಕರ ಪ್ರಾರ್ಥಿಸ್ತೇವೆ, ಆದ್ರಿಂದಾಗಿ ನಮ್ಮ ಮಾತುಗಳು ಸ್ವಲ್ಪ ತಡವಾಗಿ ಮುಟ್ಟುತ್ತೆ. ಯಾಕಂದ್ರೆ ಅದಕ್ಕೆ ಬಲ ಇರುವುದಿಲ್ಲ. ಉಳಿದ ಲೋಕದ ಅಹಿತವನ್ನ ಸ್ಮರಿಸಿ ಅದರ ಪರಿಹಾರಕ್ಕಾಗಿ ನಮ್ಮ ಪ್ರಯತ್ನಗಳು ಅತ್ಯಂತ ನಿಷ್ಠೆಯಿಂದ ನಡೆಯುತ್ತೆ ಅಂತಂದಾಗ ಎಲ್ಲ ಕಡೆ ಇರುವಂತಹ ಭಗವಂತನಿಗೆ ಅದು ಮುಟ್ಟಿರುತ್ತೆ. ನನ್ನಲ್ಲಿ ಮಾತ್ರ ನಾನು ಚಿಂತಿಸುವ ಸಂದರ್ಭ, ನನ್ನ ಮಾತು ಒಂದೇ ಬಲ, ಅದು ನನ್ನ ಅಂತರ್ಯಾಮಿಯ ತನಕ ಮಾತ್ರ. ಆದ್ರೆ ಲೋಕದ ಜನರ ಕುರಿತಾದ ಅವ್ಯವಸ್ಥೆಯನ್ನ, ಅವರಿಗಾದ ಹಾನಿಯನ್ನ ನಾನು ಧ್ವನಿಗೂಡಿಸಿ ಎಲ್ಲರ ಪರವಾಗಿ ಎಲ್ಲೆಡೆ ಇರುವ ಭಗವಂತನನ್ನ ಚಿಂತಿಸ್ತೇನೆ ಅಂತಂದ್ರೆ, ಆವಾಗ ಯಾರ ಪರವಾಗಿ ಚಿಂತಿಸ್ತಾ ಇದ್ದೇವೆ ಆ ಎಲ್ಲಾ ಕಡೆಯಲ್ಲಿರುವ ಭಗವಂತನ ಸನ್ನಿಧಾನಗಳಿಗೆ ನಮ್ಮ ಮಾತು ಅತ್ಯಂತ ಹೆಚ್ಚು ಸೂಕ್ಷ್ಮವಾಗಿ ಮತ್ತು ಸಮರ್ಥವಾಗಿ ಮುಟ್ಟತ್ತೆ. ಯಾಕೆ ಅಂದ್ರೆ ದೇವರಿಗೆ ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ. ದೇವರಿಗೆ ವ್ಯಕ್ತಿಗತವಾಗಿ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಪ್ರೀತಿ ಇಲ್ಲ. ನಾವು ನಮ್ಮನ್ನ ಯಾರೋ ದ್ವೇಷಿಸ್ತಾರೆ ಅನ್ನುವ ಮಾತ್ರಕ್ಕೆ ಅವರ ಮೇಲೆ ನಿಗ್ರಹ ಮಾಡುವುದಕ್ಕೋಸ್ಕರ, ಈಗ ನೋವು ತಡಿಲಿಕ್ಕಾಗದ ಆಗದೆ ಮಾಡುವ ಪ್ರಾರ್ಥನೆ ಒಂದು ಇರುತ್ತೆ, ಅದು ಗೊತ್ತಾಗುತ್ತೆ. ಆದ್ರೆ ಅದನ್ನೂ ಸಹಿಸಿ ತನ್ನ ಹಾನಿಯನ್ನ ಚಿಂತಿಸದೆ, ದೇವತೆಗಳಿಗೆ ಏನ್ ತೊಂದರೆ ಆಗ್ತಿರ್ಲಿಲ್ವಾ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಿಂದ? ಆದ್ರೆ ಎಂದೂ ಕೂಡ ದೇವತೆಗಳು ತಮ್ಗೆ ತೊಂದರೆ ಆಗಿದೆ ಅಂತ ಹೇಳ್ಕೊಳ್ತಿರ್ಲಿಲ್ಲ. ಆಮೇಲೆ ಪ್ರಾರ್ಥನೆ ಮಾಡುವಾಗ ಹೇಳಿದ್ದಿದೆ. ನರಸಿಂಹದೇವನನ್ನ ಕೇಳುವಾಗ ತುಂಬಾ ನಮ್ಮ ಜವಾಬ್ದಾರಿಗಳಿಗೆ ತೊಂದರೆ ಆಗ್ತಾ ಇತ್ತು, ನಮ್ಗೆ ತೊಂದರೆ ಆಗ್ತಾ ಇತ್ತು ಅಂತಾನು ಹೇಳಲ್ಲ ಅಲ್ಲಿ. ನಾವು ಲೋಕದ ಪಿತೃಕರ್ಮಗಳನ್ನ ಕ್ರಮವಾಗಿ ನಡೆಸ್ತಾ ಇರುವ ಸಂದರ್ಭದಲ್ಲಿ ಇವನ ದುರಾಡಳಿತದಿಂದ ಪಿತೃದೇವತೆಗಳಿಗೆ ಕೊಡಬೇಕಾದಂತಹ ಕಾಲಕಾಲಕ್ಕೆ ವಾರ್ಷಿಕ ತರ್ಪಣ ಅಥವಾ ಇನ್ನುಳಿದಂತೆ ಏನೇ ಸ್ವಧಾ ಕರ್ಮಗಳಿತ್ತೋ ಅದನ್ನ ಯಾವುದನ್ನು ತಲುಪಿಸ್ಲಿಕ್ಕೆ ಆಗ್ಲಿಲ್ಲ. ಈಗ ಅದು ಮತ್ತೆ ಯಥಾವತ್ತಾಗಿ ಮೊದಲಿನಂತೆ ನಡೆಯುವುದಕ್ಕೆ ನಿನ್ನ ಈ ಸಹಕಾರ ನಮಗೆ ತುಂಬಾ ಉಪಯುಕ್ತವಾಯಿತು ಅಂತ ಪಿತೃದೇವತೆಗಳು ನರಸಿಂಹನನ್ನ ಪ್ರಾರ್ಥಿಸ್ತಾರೆ. ಹಾಗೆ ಅನೇಕ ಜನ ಅನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಆಗ ಭಗವಂತ ಅದನ್ನ ಸ್ವೀಕರಿಸಿದ. ಅವ್ರು ಮೊದಲಿಂದನೂ ಆ ಹಿನ್ನೆಲೆಯಲ್ಲೇ ಪ್ರಾರ್ಥಿಸ್ತಾ ಇದ್ರು. ಆದ್ರಿಂದಾಗಿ ಹಿರಣ್ಯಕಶಿಪು ಎಂಥ ದೊಡ್ಡ ವರದಿಂದ ಮತ್ತನಾಗಿದ್ರು ಕೂಡ ಅವನನ್ನ ನಿಗ್ರಹಿಸಿದ. ಕಾರಣ ದೇವತೆಗಳಲ್ಲಿ ನಿಸ್ವಾರ್ಥವಾದ ಪ್ರಾರ್ಥನೆ ಇತ್ತು ಅನ್ನುವ ಕಾರಣಕ್ಕಾಗಿ. ಇದು ಕೃಷ್ಣ ಇಲ್ಲಿ ನಮಗೆ ಒತ್ತು ಕೊಟ್ಟು ಕೊಡುವ ಸಂದೇಶ. ನಮೇ ದ್ವೇಷೋಸ್ತಿ ನ ಪ್ರಿಯ. ನೀವು ಯಾರು ಹೇಳ್ತಿದ್ದೀರೋ ಅದು ನಿಮ್ಗೆ ತೊಂದರೆ ಇರ್ಬೋದು ಅವರಿಂದ, ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಮ್ಗೆ ಅವರಿಂದ ತೊಂದರೆ ಆಗಿರುತ್ತೆ, ಆದ್ರೆ ಅವರು ತುಂಬಾ ಸಜ್ಜನರೇ ಆಗಿರ್ಬೋದು, ಗೊತ್ತಿಲ್ಲ ನಮ್ಗೆ.
ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಜಗತ್ತಿನಲ್ಲಿ. ಸ್ವತಃ ದೇವರೇ ಎಲ್ರಿಗೂ ಒಳ್ಳೆಯವನಾಗ್ಲಿಲ್ಲ, ಇನ್ನು ಉಳಿದ ಲೋಕದ ಜನರನ್ನ ನಾವು ಎಲ್ಲರಿಗೂ ಒಳ್ಳೆಯವನಾಗುವಂತೆ ಚಿಂತಿಸುವುದು ಸಾಧ್ಯ ಇದೆಯಾ? ಇಲ್ಲ. ಯಾಕಂದ್ರೆ ಕಮಪಿ ಸಕಲ ಹೃದಯಂ ಕಲ್ಪಯೇನ್ ನೈವ ದೈವಂ. ದೇವರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಆದ್ರೆ ಉಳಿದವರಿಗೆ ಅರ್ಥ ಆಗ್ಬೇಕಲ್ವಾ? ಈಗ ನಮ್ಗೆ ಅರ್ಥ ಆಗಲ್ಲ, ದೇವರನ್ನ ನಾವು ತುಂಬಾ ಭಾರಿ ಪ್ರೀತಿಸುವವರು ಕೂಡ ನಮ್ಗೆ ಅನ್ಯಾಯ ಆದ ವಿಷಯವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡೇ ದೇವ್ರು ಯಾಕೆ ಹೀಗ್ ಮಾಡ್ಬೇಕಿತ್ತು, ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಹೀಗ್ ಮಾಡ್ಬೇಕಿತ್ತು, ಹಾಗ್ ಮಾಡ್ಬೇಕಿತ್ತು, ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೇನೆ, ನನ್ನ ಕೂಗು ಅವನಿಗೆ ಕಿವಿ ಕೇಳಿಸಲ್ವಾ? ನೀವು ಹೇಳ್ತೀರಿ ಅವನಿಗೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್ ಅಂತ, ಅವನಿಗೆ 1000 ಕಿವಿ ಇದೆ ಅಂತ ಹೇಳ್ತೀರಿ. ಒಂದು ಕಿವಿಯಲ್ಲೂ ನನ್ನ ಧ್ವನಿ ಕೇಳಲ್ವಾ? ಒಂದು ಕಿವಿಯಲ್ಲೂ ಅವನಿಗೆ ನನ್ನ ಮಾತು ಅನುರಣಿಸ್ಲಿಲ್ವಾ? ಹಿಂದಿದ್ದು ಕೇಳ್ತಾನೆ, ಮುಂದಿದ್ದು ಕೇಳ್ತಾನೆ, ನಾನು ಒಳಗೆ ನಿಂತು ಹೊದ್ದಿಕೆ ಒಳಗೆ ಹತ್ತಿದ್ದೇನೆ ಗೊತ್ತಾಗ್ಲಿಲ್ಲ ಅವನಿಗೆ. ಈ ತರ ನಮ್ಮಲ್ಲಿ ಅವನ ಕಾರ್ಯಭಾರಗಳ ಬಗ್ಗೆ ತುಂಬಾ ತರಾಟೆಗಳು, ತಕರಾರುಗಳು ಕಾಣಿಸ್ತವೆ. ಆದ್ರೆ ಎಲ್ಲರಲ್ಲೂ ನಿಂತು ಸಮವಾದ ವ್ಯವಸ್ಥೆಯನ್ನು ಭಗವಂತನಿಗೆ ನಿಂತಾನೆ. ಆದ್ರಿಂದಾಗಿ ಅವನಿಗೆ ಪ್ರಿಯ. ಮತ್ತೆ ಹಾಗಾದ್ರೆ ಭಕ್ತಿಮಾನ್ ಮೇ ಪ್ರಿಯೋ ನರಹ, ತುಂಬಾ ಕಡೆ 12ನೇ ಅಧ್ಯಾಯದಲ್ಲಿ ಪೂರ್ತಿ ಭಕ್ತಿ ಯೋಗದ ಬಗೆಗಿನ ಮಾತುಗಳನ್ನ ಹೇಳಿ ಅವನು ನನಗೆ ತುಂಬಾ ಇಷ್ಟ ಅಂತ ಹೇಳಿದ. ನೋಡಿ, ಪ್ರಿಯ ಅನ್ನುವ ಶಬ್ದವನ್ನ ಇಲ್ಲಿ ಖಾಲಿ ಹಾಕಿ ಹೇಳಿದ್ರು. ಅಲ್ಲಿ ಪ್ರಿಯ ಅನ್ನುವ ಶಬ್ದವನ್ನ ಭಕ್ತಿಮಾನ್ ಅಂತ ಗುಣದ ಜೊತೆಗೆ ಹೇಳಿದ್ರು. ದೇವರು ಗುಣವನ್ನ ಪ್ರೀತಿಸ್ತಾನೆ ಹೊರತು ನಮ್ಮ ಪ್ರೀತಿಗೂ ದೇವರ ಪ್ರೀತಿಗೂ ವ್ಯತ್ಯಾಸ ಏನು ಅಂದ್ರೆ, ನಮ್ಗೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಇಷ್ಟ ಆದ ಅಂದ್ರೆ ಅವನ ಆಮೇಲೆ ಏನ್ ತಪ್ಪು ಮಾಡಿದ್ರು ನಾವು ಅದನ್ನ ಸಹಿಸ್ಕೋತೀವಿ. ದೇವರು ದೇವತೆಗಳೇ ತಪ್ಪು ಮಾಡಿದ್ರು ಕೂಡ ಅವರನ್ನು ಶಿಕ್ಷಿಸ್ತಾನೆ. ಇಂದ್ರ ಪಾರಿಜಾತವನ್ನ ಅಪಹಾರ ಮಾಡುವ ಸಂದರ್ಭದಲ್ಲಿ ಯುದ್ಧಕ್ಕೆ ನಿಂತ. ದೇವರು ಯುದ್ಧ ಮಾಡಿ ಅವನನ್ನ ಸೋಲಿಸಿದ. ಸ್ವತಃ ಸತ್ಯಭಾಮೆ ಅಷ್ಟೂ ಜನರನ್ನ ಸೋಲಿಸ್ತಾಳೆ. ಸ್ವತಃ ರುದ್ರದೇವನು ಅಲ್ಲಿ ಯುದ್ಧಕ್ಕೆ ಬರ್ತಾನೆ. ಅಲ್ಲಿ ಬಾರದೇ ಇರುವವರು ಸರಸ್ವತಿ ಮತ್ತು ಬ್ರಹ್ಮ, ಅಥವಾ ಪ್ರಾಣ ಮತ್ತು ಭಾರತಿ. ಬಿಟ್ರೆ ಉಳಿದವರು ಎಲ್ಲರೂ ಅಲ್ಲಿ ಯುದ್ಧಕ್ಕೆ ಬರ್ತಾರೆ. ಅಷ್ಟೂ ಜನರನ್ನ ಸತ್ಯಭಾಮೆ ಸೋಲಿಸ್ತಾಳೆ. ಆದ್ರೆ ಆ ರೀತಿ ಸೋಲಿಸುವ ಹಿನ್ನೆಲೆ ದೇವರು ಯಾಕೆ ತೋರಿದ ಅಂದ್ರೆ, ಇದು ನಿಮ್ದಲ್ಲ ವಸ್ತು, ಇದು ನಮ್ಮಿಬ್ಬರಿಗೆ ಸಂಬಂಧಪಟ್ಟದ್ದು. ಪ್ರಧಾನ ಪುರುಷೇಶ್ವರ, ಪ್ರಧಾನ ಮತ್ತು ಪುರುಷ, ಅದಕ್ಕೆ ಒಡೆಯ ನಾನು. ಪ್ರಧಾನ ಅಂದ್ರೆ ಈ ಪ್ರಕೃತಿ, ಪುರುಷ ಅಂತಂದ್ರೆ ಕೂಟಸ್ಥಳ ಆದಂತಹ ಲಕ್ಷ್ಮಿ. ಈ ಎರಡಕ್ಕೂ ಈಶ್ವರ ನಾನು, ನೀವಲ್ಲ. ನಿಮ್ಗೆ ಇದ್ರಲ್ಲಿ ಯಾವ ಹಕ್ಕು ಇಲ್ಲ ಅಂತ ತೋರಿಸಿ ಶಿಕ್ಷಿಸ್ತಾನೆ. ಶಿಕ್ಷೆ ಅಂದ್ರೆ ನಾವ್ ಅನ್ಕೊಳ್ಳೋದೇನು ಅಂದ್ರೆ, ಚಡಿ ಏಟು ಕೊಟ್ಟು ನರಕದಲ್ಲಿ ಬಿಟ್ಟು ಇನ್ನೇನೋ ಅವರನ್ನ ದೈಹಿಕವಾಗಿಯೋ ಮಾನಸಿಕವಾಗಿಯೋ ಹಿಂಸಿಸುವುದು ಅಂತ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಏಟು. ದೇವತೆಗಳು ಜಾಣರು ಆದ್ರಿಂದಾಗಿ ಮಾತಿನಿಂದಲೇ ಅವನನ್ನ ನಿಗ್ರಹಿಸ್ತಾನೆ. ಜಾಣನಿಗೆ ನಿಜವಾಗಿಯೂ ಪೆಟ್ಟು ಕೊಟ್ಟರು ಅಷ್ಟು ನೋವಾಗಲ್ಲ, ಮಾತು ತುಂಬಾ ಹರ್ಟ್ ಆಗುತ್ತೆ. ದೇವತೆಗಳಿಗೆ ತುಂಬಾ ಬೇಜಾರಾಗುತ್ತೆ. ಕೃಷ್ಣನ ವಿರುದ್ಧ ಯುದ್ಧ ಮಾಡಿ ಸೋತ ನಂತರ ಆಶ್ಚರ್ಯ ಏನು ಅಂದ್ರೆ, ದೇವ್ರು ಯಾಕೆ ಪ್ರೀತಿಸ್ತಾನೆ ಅಂದ್ರೆ, ಅವರನ್ನ ತಾವು ತಪ್ಪು ಮಾಡಿದ್ಮೇಲೆ ಅದನ್ನ ತಪ್ಪು ಅಂತ ದೇವರು ಶಿಕ್ಷಿಸಿದ ಮೇಲೂ ವಾಪಸ್ ಬಂದು ದೇವರ ಹತ್ರನೇ ಶರಣಾಗ್ತಾರೆ. ಇದು ದೇವರಿಗೆ ಇಷ್ಟವಾಗುವ ಭಕ್ತಿ. ಆದ್ರಿಂದ ಅವರನ್ನ ಪ್ರೀತಿಸ್ತಾನೆ ಹೊರತು ಅವರು ದೇವತೆಗಳಾದ್ರಿಂದಾಗಿ ಅವರನ್ನ ನಾನು ಯಾವಾಗ್ಲೂ ಸರಿ ಅಂತ ಒಪ್ತೇನೆ ಅಂತ ದೇವರು ಅವರನ್ನ ಪ್ರೀತಿಸುವುದಲ್ಲ. ಇಷ್ಟ ಆಗ್ಲಿಲ್ಲ ಅಂದಾಗ ನಾವು ಇನ್ನೂ ಒಂದು ತಪ್ಪು ಮಾಡ್ತೀವಿ. ನಮ್ಗೆ ಸರಿ ಹೋಗ್ಲಿಲ್ಲ ಅಂದ್ಮೇಲೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಅದರಲ್ಲಿ ಒಳ್ಳೆಯದನ್ನು ಹುಡುಕುವ ಛಾತಿ ನಮ್ಮಲ್ಲಿ ಇಲ್ಲ. ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ಅನ್ನುವ ಮಾತು ನಮ್ಮ ಹಿರಿಯರದ್ದು. ಒಳ್ಳೆಯದನ್ನ ಚಿಕ್ಕದಾದ್ರೂ ಹುಡುಕಿ ಎತ್ತಿ ಹೇಳ್ಬೇಕು. ಆವಾಗ ತನ್ನಿಂದ ತಾನೇ ನಮ್ಮ ಮಾತಿನಲ್ಲಿ ಭಾರ ಮತ್ತು ಬಲ ಬರುತ್ತೆ. ನಾವು ಮಾತೆತ್ತಿದ್ರೆ ಪ್ರತಿಯೊಂದರಲ್ಲೂ ನಮಗೆ ದುರ್ಗುಣಗಳೇ ಕಾಣ್ತಾವೆ, ಅಥವಾ ಅವರ ಮೋಸಗಾರಿಕೆ, ಅವರ ಅನ್ಯಾಯ, ಅವರ ಮಾಡ್ತಾರೆ. ಯಾರು ಮಾಡಲ್ಲ? ಎಲ್ಲರೂ ಕೂಡ ತಮ್ಮ ತಮ್ಮ ಚೌಕಟ್ಟನ್ನ ಮೀರ್ಲಿಕ್ಕಾಗದೆ ಮಾಡ್ಬೋದು,
ಅಥವಾ ಮೀರ್ಲಿಕ್ಕೋಸ್ಕರ ಮಾಡಬಹುದು. ಆದ್ರೆ ಭಗವಂತ ಅದೆಲ್ಲದಕ್ಕಿಂತ ಹೆಚ್ಚು ಗಮನಿಸುವುದು, ಎಲ್ಲದಕ್ಕಿಂತ ದೊಡ್ಡ ತತ್ವದ ಕಡೆಗೆ ಆತನ ಪ್ರಾಮಾಣಿಕ ನಿಲುವು ಏನು. ಎಲ್ಲರಿಗೂ ಅವರದ್ದೇ ಆದ ದೌರ್ಬಲ್ಯಗಳು ಇದ್ದೇ ಇರ್ತವೆ. ಅವು ದೌರ್ಬಲ್ಯಗಳ ಆಚೆಗೂ ಜೀವದ ಸಹಜವಾದ ಬಯಕೆ ಏನು ಅನ್ನೋದನ್ನ ನೋಡಿ ಅವನು ಪ್ರೀತಿಸ್ತಾನೆ. ಅದರಿಂದಾಗಿ ವ್ಯಕ್ತಿಗತವಾಗಿ ನಮೇ ದ್ವೇಷ್ಯ ನಮೇ ಪ್ರಿಯ, ನನಗೆ ದ್ವೇಷ್ಯವಾಗಿ, ಹಾಗೆ ನೋಡಿದ್ರೆ ಪ್ರಹ್ಲಾದನನ್ನ ಉದ್ಧಾರ ಮಾಡಬಾರ್ದಿತ್ತು, ಅಸುರಕುಲ ಸಂಜಾತ ಅಂತ. ಬಲಿಯನ್ನ ಉದ್ಧರಿಸಬಾರದಿತ್ತು, ಮುಂದೆ ಇಂದ್ರ ಪದವಿಯಲ್ಲಿ ಕೂಡುವವನು ಅಂತ ಅವನನ್ನ ಪ್ರೀತಿಸಿದ್ದಲ್ಲ. ಅವನಲ್ಲಿ ಆಸುರ ಭಾವ ಇದ್ದದ್ರಿಂದ ನಿಗ್ರಹಿಸಬೇಕಿತ್ತು. ಆದ್ರೆ ಭಗವಂತ ವ್ಯಕ್ತಿಗತವಾಗಿ, ಅಂದ್ರೆ ಈಗ ಯಾರೋ ಒಬ್ಬನಿಗೆ ಸುಖ ಆಗಿದೆ, ದುಃಖ ಆಗಿದೆ ಅಂದ್ರೆ ಅವನ ಯಾವುದೋ ಒಂದು ಕರ್ಮಾನುಸಾರ ಅಥವಾ ಅವನ ಯಾವುದೋ ಒಂದು ಪೂರ್ವದ ಫಲವನ್ನ ಅವನೀಗ ಅನುಭವಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕೇ ಹೊರತು, ನಾವು ನನಗೆ ಅನ್ಯಾಯ ಆಯ್ತು ಅಂತ ನಾವು ಯೋಚಿಸುವ ಹಾಗಿಲ್ಲ. ನಾವು ಯಾವುದೋ ಅನ್ಯಾಯ ಮಾಡಿದ್ದರ ಫಲ ನಮ್ಗದು ಪ್ರತಿಫಲವಾಗಿ ಸಿಗ್ತಾ ಇದೆ, ಅಥವಾ ಅವ್ರು ಯಾವುದೋ ಹಿಂದೆ ಮಾಡಿದ ಒಳ್ಳೆಯದಕ್ಕೆ ಈಗ ಅನ್ಯಾಯದಿಂದಲೇ ಫಲವನ್ನು ಅನುಭವಿಸ್ತಾ ಇದ್ರೆ ಅದಕ್ಕೆ ಮತ್ತೆ ಪ್ರತಿಯಾದ ಶಿಕ್ಷೆ ಇದ್ದೇ ಇರಬಹುದು, ಅಥವಾ ಅಲ್ಲಿಗೆ ಕರ್ಮ ಎಂಡ್ ಆಗ್ಬೋದು. ಅವ್ರು ಹಿಂದೆ ಯಾರು ಅನುಭವಿಸಿದ್ದ ಅನ್ಯಾಯದ ಫಲವನ್ನ ಈಗ ಅವನಿಗೆ ತೊಂದರೆ ಆಗುವುದ್ರ ಮೂಲಕ ಬರಬ್ಬರಿ ಆಯ್ತು. ಅದು ಸಾತ್ವಿಕನಾದ್ರೆ ಒಂದು ರೀತಿಯ ಕರ್ಮಫಲ, ರಾಜಸನಾದ್ರೆ ಒಂದು ರೀತಿಯ ಕರ್ಮಫಲ, ತಾಮಸಿಕನಾದ್ರೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಅನ್ನುವಂತೆ ದ್ವೇಷ ಮುಂದುವರಿಯುತ್ತದು. ಸಾತ್ವಿಕ ಆ ರೀತಿ ತನಗೆ ಪೆಟ್ಟಾದಾಗ ಸಹಿಸ್ಕೊಂಡು ಸುಮ್ಮನಾಗಿ ಕರ್ಮ ಮುಗಿಸ್ಕೊಳ್ತಾನೆ. ರಾಜಸ ನನಗೆ ಶಕ್ತಿ ಬಂದ್ರೆ ನಾನು ನೋಡ್ಕೊಳ್ತಿದ್ದೆ ಅನ್ನೋ ಅಸಹಾಯಕತೆಯಿಂದ ಸುಮ್ಮನಾಗ್ತಾನೆ. ತಾಮಸಿಕ ಹಾಗಲ್ಲ, ಎಷ್ಟಿದ್ರು ಕೂಡ ನಾನು ಸತ್ರು ಮರಿಯಲ್ಲ ಅಂತ ಅದನ್ನ ಮತ್ತೆ ಮತ್ತೆ ಸಾಧಿಸ್ತಾ ಇರ್ತಾನೆ. ಹೀಗೆ ಮೂರು ಜನರಿಗೂ ಕರ್ಮಗಳಿದ್ದೇ ಇದೆ. ಆದ್ರೆ ಮೂರು ಜನರ ಕರ್ಮವನ್ನ ಅನುಭವಿಸುವ ರೀತಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುವುದರಿಂದ ಕೆಲವು ಕರ್ಮಗಳು ಮುಗಿತಾವೆ, ಕೆಲವು ಟು ಬಿ ಕಂಟಿನ್ಯೂಡ್, ಮತ್ತೆ ಮುಂದುವರಿಯುವುದು ಹಾಗೆ ಆಗುತ್ತೆ. ಇಲ್ಲಿ ಭಗವಂತನ ಪಾತ್ರ ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ನಾ ಹೇಳ್ತಾ ಇರುವುದು, ವ್ಯಕ್ತಿಗತವಾಗಿ ಯಾರ ಮೇಲೂ ಕೂಡ ತನ್ನ ಅಭಿಪ್ರಾಯವನ್ನ ಹೇರುವುದು ಅಂತ ಇಲ್ವೇ ಇಲ್ಲ. ಯೇ ಭಜಂತಿತು ಮಾಂ ಭಕ್ತ್ಯ ಮೈತೆ ತೇಷು ಚ ಅಪಿ ಅಹಂ. ಅವರು ನನ್ನನ್ನ ಅನನ್ಯವಾಗಿ ಈಗ ನಾನಾಗ್ಲೇ ಹೇಳಿದೆ, ಇಂದ್ರನನ್ನ ಯಾಕೆ ದೇವರಷ್ಟು ಮೆಚ್ಚಿದ ಅಂದ್ರೆ, ಶಿಕ್ಷಿಸಿದ ಮೇಲೂ ದೇವರನ್ನೇ ಬಂದು ಮೊರೆ ಹೊಕ್ಕ, ನನ್ ತಪ್ಪಾಯ್ತು ದೇವರೇ ಅಂತ. ನೀವು ಯಾರೇ ನೋಡಿ, ಜಾಣರು ಅಥವಾ ಜ್ಞಾನಿಗಳು ಅಥವಾ ಭಕ್ತರು ಅನ್ನಿಸಿಕೊಂಡವರು, ಸಾಧಕರು ಅಥವಾ ದೇವತೆಗಳು ಯಾರೇ ಆಗ್ಲಿ, ಅನ್ಯಾಯ ಮಾಡಿ ಶಿಕ್ಷೆಗೊಳಗಾದಾಗ ದೇವರನ್ನು ವಿರೋಧಿಸಲ್ಲ, ಅವರು ಮತ್ತಷ್ಟು ದೇವರಿಗೆ ಹತ್ರ ಆಗ್ತಾರೆ. ಏತು ಯಾರು ನನ್ನ ಚಟುವಟಿಕೆಗಳಿಂದ, ಅಂದ್ರೆ ನಾನು ದ್ವೇಷದಿಂದಲೋ ಪ್ರೀತಿಯಿಂದಲೋ ಏನೂ ಮಾಡಿಲ್ಲ ಅವರಿಗೆ, ಆದ್ರೆ ನನ್ನಿಂದ ಏನೋ ಅವ್ರಿಗೆ ಆಗಬೇಕಾದ ಕೆಲಸ ಆಗದೆ ಅವರು ಒದ್ದಾಡುವಂತಾಗಿತ್ತು. ಆದ್ರೂ ನಾನು ದ್ವೇಷ ಮಾಡಲಿಲ್ಲ, ಅವರನ್ನು ವಿಶೇಷವಾಗಿ ಅಕಾರಣವಾಗಿ ಪ್ರೀತಿಸ್ಲಿಲ್ಲ. ಎಲ್ಲ ಭೂತಗಳಲ್ಲೂ ನಾನು ಸಮಾನವಾಗಿ ಇದ್ದೇನೆ, ಎಲ್ಲ ಭೂತಗಳ ಬಗ್ಗೆ ತಿಳುವಳಿಕೆ ನನಗೆ ಸ್ಪಷ್ಟವಾಗಿ ಇದೆ. ಯಾರ ಕರ್ಮ, ಯಾರ ಯೋಗ್ಯತೆ, ಯಾರ ಯೋಗಕ್ಕೆ ತಕ್ಕಂತೆ ಕಾಲವನ್ನ ಕೂಡಿಸ್ಬೇಕೋ ಅಲ್ಲಿ ನಾನು ಕೂಡಿಸ್ತಾ ಇರ್ತೇನೆ. ಇದು ತಿಳಿದೋ ತಿಳಿಯದೆಯೋ ದೇವರೇನು, ಈಗ ತಾಯಿ ಕೆಲವೊಂದ್ಸರ್ತಿ ಮಗುವಿಗೆ ಚೆನ್ನಾಗಿ ಏಟು ಕೊಡ್ತಾಳೆ. ನೀವು ಗಮನಿಸಿ, ಸಣ್ಣ ಮಕ್ಕಳು ದೊಡ್ಡವರಾದ್ಮೇಲೆ ಮನೆ ಬಿಟ್ಟು ಹೋಗ್ತೇನೆ ಅಂತಾರೆ, ಬುದ್ಧಿ ದಪ್ಪ ಆಗಿರೋದ್ರಿಂದ. ಚಿಕ್ಕ ಮಕ್ಕಳು ಅಮ್ಮ ಏಟು ಕೊಟ್ರೆ ಸಮಾಧಾನ ಆಗ್ಲಿಕ್ಕೆ ಮತ್ತೆ ಅಮ್ಮನನ್ನೇ ಹೋಗಿ ಗಟ್ಟಿ ಹಿಡ್ಕೊಳ್ತವೆ. ಆಮೇಲೆ ತಪ್ಪಾಯ್ತು ಅಂತವೆ, ನಾನೇ ತಪ್ಪು ಮಾಡಿದೆ ಅಂತವೆ. ನಾವು ಆ ಮಕ್ಕಳಾಗ್ಬೇಕು. ಆಗ ತೇಷು ಚ ಅಪಿ ಅಹಂ, ನಾನು ಅವರನ್ನು ಬಿಗಿದಪ್ತೇನೆ. ಈ ಎರಡು ರೀತಿಯ ಪೋಷಣೆ ಇದೆ ಭಗವಂತನದ್ದು. ಅಸಹಾಯಕರಾದಾಗ ಮಾರ್ಜಾಲ ಕಿಶೋರನ್ಯಾಯ, ಸ್ವಲ್ಪ ತಾಕತ್ತಿದೆ ಅಂತಾದಾಗ ನಮ್ಮ ನೋಡ್ತಾನೆ ದೇವರು, ಇದು ಕೋತಿ ಮರಿನೋ ಬೆಕ್ಕಿನ ಮರಿನೋ ಅಂತ.
ಇದು ಬೆಕ್ಕಿನ ಮರಿ ಆಗಿದ್ರೆ ಅದಕ್ಕೆ ತಾನಾಗಿ ಹತ್ತಿ ಎತ್ತರಕ್ಕೆ ಏರ್ಲಿಕ್ಕೆ ಆಗುದಿಲ್ಲ, ತಾಯಿಯೇ ಅದರ ಕೊರಳನ್ನ ಹಿಡಿದು ಎತ್ತಿ ಕರ್ಕೊಂಡು ಹೋಗುತ್ತೆ. ನಾವೇನ್ ಮಾಡ್ತೇವೆ ಅಂದ್ರೆ, ನಾವು ಕೋತಿಗಳಾಗಿದ್ರು ಕೂಡ ಬೆಕ್ಕಿನ ಹಾಗೆ ಕೂತಿರ್ತೇವೆ, ದೇವ್ರು ಬಿಟ್ಟೇ ಬಿಡ್ತಾನೆ, ಅಲ್ಲಿ ನಾವು ಬಿಟ್ಟು ತಿಂತೀವಿ. ಅಂದ್ರೆ ನಮ್ಮ ಪ್ರಯತ್ನ ಎಷ್ಟಿರುತ್ತೋ ಅದು ಪೂರ್ಣ ಹಾಕುವ ತನಕವೂ ಕೂಡ ಕೈ ಚಾಚಲ್ಲ ದೇವರು. ಯಾಕಂದ್ರೆ ಅದರ ಉದ್ದೇಶ ಏನ್ ಹೇಳಿ, ಮಗು ನಡೆಯುವಾಗ ಅದು ಬೀಳುವ ಹಾಗಾಗುತ್ತೆ. ಈ ತಾಯಿ ಎನ್ನುವ ಸ್ಥಿತಿಯಲ್ಲಿ ಕಲೀಲಿಕ್ಕೆ ಸಿಗುವಂತಹ ಅಧ್ಯಾತ್ಮ ಇದೆಯಲ್ವಾ, ಅದಕ್ಕೋಸ್ಕರ ಅದನ್ನ ಹೆಗ್ಗಳಿಕೆಯಾಗಿ ಹಿರಿತನವಾಗಿ ಹೇಳುವುದು ಬಿಟ್ರೆ, ನಮ್ಗೆ ಕೇವಲ ಬದುಕಿನ ಜಂಜಾಟಗಳು, ದುಃಖಗಳು, ಒದ್ದಾಟಗಳು ಮಾತ್ರ ಯೋಚನೆಗೆ ಬಂದ್ರೆ, ಸ್ವಲ್ಪ ತಿಳುವಳಿಕೆಯಿಂದ ಕೂಡಿದ ಎಚ್ಚರ ಮೂಡಿದ್ರೆ ಅಥವಾ ಆ ಸ್ಥಿತಿಯನ್ನ ಗಮನಿಸಿದ್ರೆ, ಮಗು ಬಿದ್ರು ಕೂಡ ಅಮ್ಮ ಎತ್ತಲ್ಲ, ಕೂಡ್ಲೆ ನೋಡ್ತಿರ್ತಾಳೆ. ತುಂಬಾ ದೊಡ್ಡ ಅಪಾಯ ಆಗುತ್ತೆ, ಮೇಲಿನ ಮೆಟ್ಲಿಂದ ಕೆಳಗೆ ಬೀಳುತ್ತೆ ಅಂದ್ರೆ ಓಡಿ ಬರ್ತಾಳೆ. ಆದ್ರೆ ಸಾಮಾನ್ಯವಾಗಿ ಸಮತಟ್ಟಾದ ಜಾಗದಲ್ಲಿ ಮಗು ನಡೆಯುವಾಗ ಕೈ ಹಿಡಿಯಲಿಕ್ಕೆ ಕೈ ತೋರಿಸ್ತಾಳೆ, ಆದ್ರೆ ಕೈ ಹಿಡಿಯಲ್ಲ. ಹಿಂದೆ ಹಿಂದೆ ಹೋಗ್ತಾಳೆ, ಹಿಂದೆ ಹಿಂದೆ ಹೋಗ್ತಾಳೆ, ಹಿಂದೆ ಹಿಂದೆ ಹೋಗ್ತಾಳೆ. ಮಗುವಿಗೆ ಒಂದ್ ಕ್ಷಣ ಅನ್ನಿಸ್ಬೋದು, ಅಥವಾ ಅದಕ್ಕೆ ಮರ್ತೋಗುತ್ತೆ, ಮಗುವಾದದ್ರಿಂದ ಅದು ಎದ್ದು ನಿಂತಿರು. ದೊಡ್ಡವರಾದ್ಮೇಲೆ ಹಾಗಾಗಿದ್ದಿದ್ರೆ ಮಕ್ಕಳು ಯಾರು ಕೂಡ ನಾವು ನಡೆಯುವುದೇ ಕಲಿತಿರ್ಲಿಲ್ಲ. ಎಷ್ಟು ಹೊತ್ತೆ ಬಿದ್ರು ಅವಮಾನ ಆದದ್ದನ್ನ ಅವಮಾನ ಅಂತ ಅನ್ಕೊಳ್ಳಲ್ಲ. ಮತ್ತೆ ಅಮ್ಮ ಕೈ ಹಿಡಿದಿದ್ದಾಳಲ್ಲ ಅದು ಮಾತ್ರ ಕಾಣಿಸ್ತಾ ಇರುತ್ತೆ. ತಾನು ಬಿದ್ದದ್ದು, ಅಮ್ಮ ಕೈ ಬಿಟ್ಟಿದ್ದು, ನನ್ನನ್ನ ಅವಮಾನ ಮಾಡಿದ್ದು ಅಂತ ಅನ್ಕೊಳ್ಳಲ್ಲ. ಅದು ಮತ್ತೆ ಪ್ರಯತ್ನ ಮಾಡುತ್ತೆ. ಒಂದ್ 4-5 ಸಲ ಪ್ರಯತ್ನ ಮಾಡಿ ಅದು ಬಿದ್ದು ಬೀಳದೆ ನಡೆದು ಅಮ್ಮನ ಕೈ ಹತ್ರ ಬಂತು ಅಂತಂದಾಗ ಅಮ್ಮ ಹಿಡ್ಕೊಳ್ತಾಳೆ. ತುಂಬಾ ಖುಷಿ ಆಗುತ್ತೆ ಅಮ್ಮನಿಗೆ. ಹಾಗೆ ಹಲವು ಪ್ರಯತ್ನಗಳನ್ನ ಮಾಡಿ ಕೈ ಸೋತು ಹೋದ ಸಂದರ್ಭದಲ್ಲಿ ಅವನೇ ಕೈ ಹಿಡಿದು ಎತ್ಕೊಳ್ತಾನೆ. ಯಾಕೆಂದ್ರೆ ಅದಕ್ಕೆ ಕೊಡ್ಬೇಕಾದದ್ದು ನನ್ಗೇನು ಗೊತ್ತಿದೆ ಅಂತ. ಭಗವಂತನನ್ನ ನಾವು ಪೂರ್ಣವಾಗಿ ನಂಬದೇ ಹೋದ್ರೆ, ನನ್ನ ಸಾಮರ್ಥ್ಯ, ನನ್ನ ಯೋಗ್ಯತೆ, ನನ್ನ ತಾಕತ್ತು, ನನಗೇನ್ ಕಮ್ಮಿ ಇದೆ, ನಾನು ಎಷ್ಟೆಷ್ಟು ದೊಡ್ಡ ಕುಲದಲ್ಲಿ ಹುಟ್ಟಿದವನು, ಅಥವಾ ಎಷ್ಟೆಷ್ಟು ಅದಕ್ಕೋಸ್ಕರ ತ್ಯಾಗ ಮಾಡಿದ್ದೇನೆ, ನಾನು ನನ್ನ ಸಂಪತ್ತನ್ನೆಲ್ಲ ಕೊಟ್ಟು ಬಿಟ್ಟಿದ್ದೇನೆ. ಸಂಪತ್ತು ಕೊಟ್ಟದ್ದು ಒಳ್ಳೆ ಕೆಲಸವೇ, ಅದನ್ನ ದೇವರ ಹತ್ರ ನಾವು ಅರ್ಹತೆ ಅಂತ ಕೇಳ್ಕೊಳ್ಳುವ ಹಾಗಿಲ್ಲ. ಅಥವಾ ನಾವು ಎಷ್ಟೋ ಭೋಗಗಳನ್ನ ಬಿಟ್ಟಿರಬಹುದು, ಅದು ಒಳ್ಳೆ ಕೆಲಸನೇ. ಆದ್ರೆ ದೇವರ ಹತ್ರ ನೋಡು, ನಾನು 5 ಸ್ಟಾರ್ ಹೋಟೆಲ್ ಅಲ್ಲಿ ಉಳ್ಕೊಳ್ಳೋದು ಬಿಟ್ಟು ನಾನು ಗುಡಿಯಲ್ಲೇ ಮಲ್ಕೊಂಡಿದ್ದೇನೆ, ಅದಕ್ಕಾದ್ರೂ ನೀನು ಒಲಿಬೇಕು ಅಂತ ದೇವ್ರ ಹತ್ರ ಆರ್ಗ್ಯೂ ಮಾಡಿ ಗಲಾಟೆ ಮಾಡುವ ಹಾಗಿಲ್ಲ. ನೋಡಿ, ದುಷ್ಟರಿಗೆ ಇದು ತೀವ್ರವಾಗಿರುತ್ತೆ. ರಾವಣ ತನ್ನ ತಲೆಯನ್ನೇ ಕತ್ತರಿಸಿ ಅಗ್ನಿಯಲ್ಲಿ ಆಹುತಿಯಾಗಿ ಕೊಡ್ತಾನೆ. ನೀನು ಒಲಿಯೋ ತನಕ ನನಗೆ ಈ ಬೇರೆ ಯಾವುದು ಬೇಡ ಅಂತ. 9 ತಲೆ ಕೊಟ್ಟು 10ನೇ ತಲೆ ಹಾಕುವಷ್ಟರಲ್ಲಿ ಚತುರ್ಮುಖ ಬಂದು ಹೇಳ್ತಾನೆ, ಸಾಕಪ್ಪ ನಿಲ್ಸು, ನಿಂಗೇನು ಬೇಕು ಕೇಳು. ಇಷ್ಟು ಲೋಕದ ಧಾತೃ ಪುರುಷ, ವಿಧಾತ ಅಂತ ಅವನ ಹೆಸರು ಕೂಡ. ಅವನನ್ನ ಮೆಚ್ಚಿಸಿಕೊಂಡ ಮೇಲೆ ಏನೆಲ್ಲ ಕೇಳಬಹುದಿತ್ತು ಒಳ್ಳೇದನ್ನ, ಆದ್ರೆ ಉದ್ದೇಶವೇ ಸರಿ ಇರ್ಲಿಲ್ಲ. ಆದ್ರಿಂದ ಸೃಷ್ಟಿಕರ್ತ ಅವನೇ ಎಲ್ಲವನ್ನು ಮಾಡುತ್ತಾನೆ. ಸೃಷ್ಟಿಯನ್ನ ಮೀರುವ ಉದ್ದೇಶದಿಂದ ಅವನನ್ನೇ ಪ್ರಾರ್ಥಿಸಿ ಅವನ ಕೈ ಕತ್ತನ್ನೇ ಕತ್ತರಿಸುವ ಹಿನ್ನೆಲೆಯಿಂದ ಈ ಪ್ರಾರ್ಥನೆ ಮಾಡಿದ್ದಾದ್ರಿಂದ ಅವನ ತಲೆಯಲ್ಲಿ ಒಳ್ಳೇದು ಹೊಳಿಲೇ ಇಲ್ಲ. ಎಷ್ಟು ಜಪಾನುಷ್ಠಾನ ಇತ್ತು, ಎಷ್ಟು ಯಜ್ಞ ಅಗಾದಿಗಳಿತ್ತು, ಎಷ್ಟು ಮನೋಬಲ ಇತ್ತು. ತನ್ನ ಮನೋಬಲದಿಂದ ಪುಷ್ಪಕವನ್ನೇ ನಡೆಸುವ ತಾಕತ್ತಿದ್ದವ, ಸಾಮಾನ್ಯ ಅಲ್ಲ. ನಾವಾದ್ರೆ ಮರುಳಾಗಿ ಬಿಡ್ತಿದ್ವಿ ಇಂತಹ ಒಬ್ಬ ವ್ಯಕ್ತಿಯನ್ನ ಕಂಡಾಗ. ಇಷ್ಟು ದೊಡ್ಡ ವ್ಯಕ್ತಿ ಇಂತಿದ್ದ ಮೇಲೆ ಇವನ, ಯಾಕಂದ್ರೆ ಅವನಿಗೆ ಬೇಕಾದ್ದನ್ನ ಪಡ್ಕೊಳ್ಳುವ ತಾಕತ್ತಿತ್ತು. ಅವನು ಹೇಳಿದ್ದೇ ವೇದವಾಕ್ಯ ಅಂತ ಒಪ್ಪಿಕೊಳ್ಳುವಷ್ಟು ಬಲವನ್ನ ಲೋಕದ ಮೇಲೆ ಪ್ರಯೋಗಿಸಿ ಎಲ್ಲರನ್ನ, ಅಂದ್ರೆ ಅವನಿಗೆ ಪರವಾಗಿದ್ದವರಿಗೆಲ್ಲ ಬೇಕಾದಂತೆ ಖುಷಿ ಪಡಿಸ್ತಿದ್ದ. ಆದ್ರೆ ತಾನೇ ಎಲ್ಲದಕ್ಕಿಂತ ಮಿಗಿಲು ಅನ್ನುವ ಒಪ್ಪಿಗೆ, ನಂಬಿಕೆ ಅವರಿಗೆ ಇರಬೇಕಿತ್ತಷ್ಟೇ. ಅಂತಹ ಸ್ಥಿತಿಯಲ್ಲಿ ಅವನು ಕೇಳಿದ್ದು ತನಗೆ ಸಾವನ್ನ ಮೀರಬೇಕು ಅಂತ. ತಕ್ಕಂತೆ ಕೊಟ್ಟ ಚತುರ್ಮುಖ. ಆದ್ರೆ ರಾಮನಾಗಿ ಬಂದು ವಿಜಯನನ್ನ ಕಂಡು ಉದ್ಧರಿಸುವ ಬಯಕೆಯಿಂದ ನಿಗ್ರಹಿಸಿ ಲೋಕಕ್ಕೆ ಹಿತ ಮಾಡಿದ. ಕೊಟ್ಟ ಮಾತು ಉಳಿಸಿಕೊಂಡ, ನಮಗೆಲ್ಲ ಪಾಠ ಕೊಟ್ಟ. ನಾವು ಎಷ್ಟೇ ಮೀರುವ ಪ್ರಯತ್ನ ಮಾಡಿದರೂ ಕೂಡ
ನಾವು ಆಕ್ಷೇಪ ಮಾಡಿ ದೇವರ ಹತ್ರ ನನಗೆ ಇಷ್ಟು ಜಪ ಮಾಡಿದ್ದೇನೆ, ಇಷ್ಟು ಪೂಜೆ ಮಾಡಿದ್ದೇನೆ, ಇಷ್ಟು ನನ್ನ ದೈಹಿಕವಾದ ವ್ರತಗಳನ್ನು ಮಾಡಿದ್ದೇನೆ, ದೇಹವನ್ನು ದಂಡನೆ ಮಾಡಿದ್ದೇನೆ, ಇದನ್ನ ಮಾಡಿದ್ದೇನೆ ಅನ್ನೋದು ಒಳ್ಳೇದು. ಮಾಡಿದ್ದೇನೆ ಅಂತ ನೆನ್ಪಿಟ್ಕೊಂಡು ಕೇಳಿದ್ರೆ ಉಂಟಲ್ಲ, ಅದರ ಫಲ ಎಲ್ಲ 0 ಆಯ್ತು. ಆದ್ರೆ ಏ ಮಾಂ ಭಜಂತಿ ಭಕ್ತ್ಯ, ಸೇವಿಸುವುದು ಅನ್ನೋದು ಭಕ್ತಿಯಿಂದ ಆದಾಗ ಇಲ್ಲಿ ಅಪೇಕ್ಷೆ ಇಲ್ಲ, ಒಪ್ಪಿಸಿಕೊಳ್ಳುವಿಕೆ ಮಾತ್ರ ಇದೆ. ಸರೆಂಡರ್ನೆಸ್ ಅನ್ನೋದೇ ಭಕ್ತಿ ಅನಿಸತ್ತೆ ಹೊರತು, ಮಾಡಿದ ಕೆಲಸದಿಂದ ಡಿಮಾಂಡ್ ಮಾಡಿದ್ರೆ ತುಂಬಾ ಜಾಗ್ರತೆಯಿಂದ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ. ಇದು ಯಾವುದೇ ವಿಷಯದಲ್ಲಿ ಇಲ್ಲಿ ನಾವು ಜಾರ್ಲಿಕ್ಕೆ ಅವಕಾಶ ಕೊಡಬಾರ್ದು. ಇದು ದೇವರಿಗೂ ನಮ್ಗಿರುವ ಸಂಪರ್ಕದ ಬಗ್ಗೆ ತಿಳ್ಕೊಳ್ಬೇಕಾದ ಅಂಶ. ನಾವು ಎಷ್ಟು ದೇವರ ಹತ್ರ ಡಿಮಾಂಡ್ ಮಾಡ್ಲಿಕ್ಕೆ ಹೋಗ್ತೇವೋ, ನಾವು ಅಷ್ಟು ದೇವರಿಂದ ದೂರ ಆಗ್ತಾ ಹೋಗ್ತೇವೆ. ನಾವು ದೇವರಿಗೆ ಎಷ್ಟು ಸರೆಂಡರ್ ಆಗ್ತೀವೋ ಅಷ್ಟು ನಮ್ಗೆ ಜೀವನದಲ್ಲಿ ಎಲ್ಲವೂ ಸಿಗ್ತಾ ಹೋಗುತ್ತೆ. ಈ ಒಪ್ಪಿಸಿಕೊಳ್ಳುವಿಕೆ ಅಂತ ಯಾವಾಗ ಬಂತೋ, ಮೈ ಭಕ್ತ್ಯಾ ತೇ ಯೇ ಭಜಂತಿ ತೇ ಮೈ ತೇಷು ಚ ಅಪಿ ಅಹಂ, ಅವರು ನನ್ನಲ್ಲಿ ಬಂದು ಸೇರಿದ್ರು ಅನ್ನುವ ಕಾರಣಕ್ಕಾಗಿ ನಾನು ಅವರಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಗ್ತೇನೆ. ಆಗ ಅವ್ರು ಇನ್ನಷ್ಟು ಹೆಚ್ಚು ಭಕ್ತಿ ಮಾಡ್ತಾರೆ, ಇನ್ನಷ್ಟು ಹೆಚ್ಚು ಸರೆಂಡರ್ ಆಗ್ತಾರೆ. ನಮ್ಗೆ ಸರೆಂಡರ್ ಆಗ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ನಾವಿನ್ನೂ ಸರಿಯಾಗಿ ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ನಮ್ಗಿನ್ನೂ ಆಕ್ಷೇಪಗಳು ಬರ್ತಾ ಇದೆ ಅಂದ್ರೆ ನಾವಿನ್ನೂ ಸಾಗುವ ದಾರಿ ದೂರನೇ ಇದೆ ಅಂತ ಅರ್ಥ. ನಮ್ಗಿನ್ನೂ ಈ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ, ಇದು ಲೋಕದಲ್ಲಿ ನಡೀತಾ ಇರುವುದು ಅಸಹಜವಾಗಿದೆ, ನಿಯಮಗಳು ಸರಿ ಇಲ್ಲ. ಮನುಷ್ಯ ಮಾಡುದಲ್ಲಲ್ವಾ, ಮನುಷ್ಯ ಮಾಡಿದ್ದಕ್ಕೆ ಅವನೇ ಉಣ್ತಾನೆ. ನಾನು ನಡೀತಾ ಇರುವ ಎಲ್ಲಾ ಪ್ರಕರಣಗಳು ಸರಿ ಇದೆ, ಇದು ದೇವರ ನಡೆ ಅಂತ ನಾನು ಹೇಳ್ತಿಲ್ಲ. ದೇವರಿಗೆ ಗೊತ್ತಿದ್ದು ಇದು ನಡೀತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಗೆ ಆಕ್ಷೇಪ ಆ ವ್ಯಕ್ತಿಗಳ ಮೇಲಾಗಿದ್ರೆ ಖಂಡಿತ ತಪ್ಪೆ, ಅವರನ್ನ ಶಿಕ್ಷಿಸ್ಲಿಕ್ಕೆ ನಾವಲ್ಲ ಇರುವುದು. ಆದ್ರೆ ಅವ್ರು ಮಾಡಿದ ತಪ್ಪು ಅಂತ ನಾವು ತಿಳ್ಕೊಳ್ತಾ ಇದ್ವಿ, ಅದು ಬೇಕು. ಆದ್ರೆ ಆ ತಪ್ಪನ್ನ ನಾವು ತಿದ್ದಬೇಕು ಅನ್ನೋ ತರನೋ, ಅಥವಾ ನಾವು ಆ ತಪ್ಪನ್ನ ನೀನ್ ಯಾಕೆ ಸರಿ ಮಾಡ್ತಾ ಇಲ್ಲ ಅಂತ ಅವನನ್ನ ಆಕ್ಷೇಪಿಸುವುದಕ್ಕೋ, ನಮ್ಮ ಪ್ರಯತ್ನದಲ್ಲಿ ಏನ್ ಸರಿ ಮಾಡ್ಕೊಳ್ಬಹುದು ಅದನ್ನ ನಾವು ಮಾಡ್ಕೊಳ್ಳಿಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನ ಶಾಸ್ತ್ರಗಳು ನಮಗೆ ತಿಳಿಸಿವೆ. ಅಂದ್ರೆ ನಾ ಹೇಳ್ತಾರೆ, ಸ್ವಾತಂತ್ರ್ಯ ಅನ್ನೋದರ ಅರ್ಥ ತಿದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ನೀವು ತಿದ್ಕೊಳ್ಳೇಬಾರದು, ಹೇಗ್ ನಡೆಯುತ್ತೋ ಹಾಗೆ ದೇವರ ಪ್ರಕಾರ ನಡೀತಾ ಇದೆ ಅಂತ ನಾವು ತಿಳಿಯುವುದು ಒಂಥರ ದುರ್ಯೋಧನಂತರ ಆಗ್ಬಿಡುತ್ತೆ. ಅದು ಅವನಿಗೆ ತಪ್ಪು ಮಾಡುವುದನ್ನೇ ಸರಿ ಅಂತ ಸಮರ್ಥಿಸ್ಕೊಳ್ಳಿಕ್ಕೆ ದೇವರನ್ನ ಉಪಯೋಗಿಸ್ಕೊಳ್ಳುದು, ನಾವು ಆ ದಾರಿ ಹಿಡಿದ ಹಾಗಾಗುತ್ತೆ. ಆದ್ರೆ ನಡೀತಾ ಇರುವ ವಿಷಯದಲ್ಲಿ ದೇವರಿಗೆ ಅರಿವಿಲ್ಲದೆ ಇದು ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ನಾವು ವರ್ತಿಸಿದ್ರೆ ಆವಾಗ ನಮ್ಮ ಬದುಕು ಅತ್ಯಂತ ದುರ್ಭರವಾಗುತ್ತೆ. ಅದರಿಂದಾಗಿ ಜಾಗ್ರತೆಯಿಂದ ದೇವರಲ್ಲಿ ನಾವು ಶರಣಾದ್ರೆ ಅದು ಬೆಕ್ಕಿನ ಮರಿಯನ್ನ ಎತ್ತಿಕೊಂಡು ಹೋದ ಹಾಗೆ ಭಗವಂತ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ಅಲ್ಲಿ ತಗೊಂಡೋಗಿ ಬಿಡ್ತಾನೆ. ಇಲ್ಲ ಸ್ವಲ್ಪ ಪ್ರಯತ್ನಶೀಲ, ಸ್ವಲ್ಪ ಯಾಕೆಂದ್ರೆ ಬೆಕ್ಕಿಗೆ ಮರದಿಂದ ಮರಕ್ಕೆ ಹಾರುವ ಅಗತ್ಯ ಇಲ್ಲ, ಆದ್ರಿಂದಾಗಿ ತಾಯಿ ತಾನೇ ಎತ್ಕೊಂಡು ಹೋಗುತ್ತೆ. ಆದ್ರೆ ಒಂದಕ್ಕೆ ಮರದಿಂದ ಮರಕ್ಕೆ ಹಾರುವ ಶಕ್ತಿ ಇದೆ, ಅದಕ್ಕೋಸ್ಕರ ದೇವರು ಅದನ್ನು ಹಿಡಿಯುವುದೇ ಇಲ್ಲ. ಅದಕ್ಕೆ ತುಂಬಾ ದೂರಕ್ಕೆ ನೆಗೆಯುವ ಶಕ್ತಿ ಇದ್ದಾಗ ಅದೇ ತನ್ನನ್ನು ಹಿಡ್ಕೊಳ್ಬೇಕು. ತಾನು ಮರದಿಂದ ಮರಕ್ಕೆ ಹಾರುವಾಗ ಮರಿ ಎಂದಿಗೂ ಕೂಡ ಕೆಳಗೆ ಬೀಳು, ತಾಯಿಯೇ ಕೆಳಗೆ ಬೀಳಬಹುದು ಬೇಕಿದ್ರೆ, ಮರಿ ತಾಯಿಯನ್ನು ಬಿಟ್ಟು ಬೀಳಲ್ಲ. ಭಗವಂತನನ್ನ ಅಪ್ಪಿಕೊಳ್ಳುವುದು ಅಂದ್ರೆ ಹಾಗೆ ಕಪಿ ಮರಿಯಂತೆ. ಅದಕ್ಕೆ ಪ್ಲವಗ ಕಿಶೋರನ್ಯಾಯ ಅಂತ ಹೇಳುವಂಥದ್ದು. ಆ ರೀತಿ ನನ್ನನ್ನ ಅವನು ಹಿಡ್ದ ಅಂದ್ರೆ ನಾನು ಅವನನ್ನ ಅಕಸ್ಮಾತ್ ಎಲ್ಲಿಯೂ ಬೀಳುವ ಪ್ರಸಂಗ ಇದ್ರೆ ನಾನು ಅದನ್ನು ಹಿಡ್ಕೊಳ್ತೇನೆ. ಅವನು ನನ್ನನ್ನು ಹಿಡ್ಕೊಂಡಿಲ್ಲ, ನಾನ್ ಮಾತ್ರ ಅವನನ್ನು ಹಿಡ್ಕೊಳ್ಬೇಕು ಅಂದ್ರೆ ನನಗೆ ಯಾಕಾದ್ರೆ ಉಸಾಬರಿ ಅಂತ ದೇವರು ಕೂಡ ಸುಮ್ಮನಾಗ್ತಾನೆ. ಅಲ್ಲ, ಆ ಭಾವನೆಯನ್ನು ಕೊಡ್ಬೇಕು ಅವನೇ ಅಲ್ವಾ ಅಂತ ಅನ್ನಿಸ್ಬಹುದು. ಆದ್ರೆ ಈ ಮಾತು ಕೇಳಿದ್ಮೇಲೆ ಅವನನ್ನು ಅಪ್ಪಿಕೊಳ್ಬೇಕಾದದ್ದಿದೆ, ಅವನೇ ನಮಗೆ ಗತಿ. ನಮ್ಗೆ ಎಷ್ಟೋ ಸರ್ತಿ ಎಲ್ಲಿಂದಲೋ ಏನೇನೋ ಸಣ್ಣ ಸಣ್ಣ ತಿಳುವಳಿಕೆಗಳು ಬರ್ತಾರೆ ಅಂದ್ರೆ ಅದು ದೇವರಿಗೆ ಹತ್ರ ಆಗ್ಬೇಕು ಅನ್ನೋ ದೃಷ್ಟಿಯಿಂದಲೇ ಇರುತ್ತೆ. ನಾವ್ ಅದನ್ನ ಪಾಠ ಅಂತ ತಗೊಳುದಿಲ್ಲ, ಏನೋ ಗಲಾಟೆ ಅನ್ಕೊಂಡು ಸುಮ್ಮನಾಗ್ತೀವಿ.
ಎಲ್ಲವೂ ನಮ್ಮ ಜೀವನದಲ್ಲೇ ಅನುಭವ ಆಗಿ ಗೊತ್ತಾಗ್ಬೇಕು ಅಂತಿಲ್ಲ ಅನ್ನೋದೆಷ್ಟೋ, ಆದ್ರೆ ಕೆಲವು ವಿಷಯದಲ್ಲಿ ದೃಢತೆ ಬರ್ಲಿಕ್ಕೆ ಅದು ನಮಗೆ ಅನುಭವ ಆಗ್ಬೇಕಾಗುತ್ತೆ. ಅಲ್ಲಿ ತನಕ ನಾವು ಅದನ್ನ ನಂಬಲ್ಲ. ಆದ್ರಿಂದಾಗಿ ಯಾವುದನ್ನ ನಾವು ನಂಬ್ತಾ ಇರಲ್ವೋ ಅದು ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ. ಯಾವುದನ್ನ ನಾವು ಕೇಳಿ ನೋಡಿ ಅರ್ಥ ಮಾಡ್ಕೊಳ್ತೇವೋ ಅದು ನಮ್ಮ ಜೀವನದಲ್ಲಿ ಮತ್ತೆ ಬರ್ಬೇಕಾದ ಅಗತ್ಯ ಇಲ್ಲ, ಬರುವುದಿಲ್ಲ. ಆದ್ರೆ ಕೆಲವು ಗೊತ್ತಿದೆ ಅಂತ ಅನ್ನಿಸ್ತಿರುತ್ತೆ, ಆದ್ರೆ ಅದನ್ನ ನಾವು ಪೂರ್ತಿಯಾಗಿ ಒಪ್ಪಿಕೊಳ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಅದು ನಮಗೆ ಪಾಠವಾಗಿ ಕಷ್ಟಗಳ ರೂಪದಲ್ಲಿ ನಮಗೆ ಕಾಣಬಹುದು. ತರ್ಹಿ ಭಕ್ತಿ ಪ್ರಯೋಜನಂ ಇತ್ಯತ ಆಹ ಯೇ ಭಜಂತಿ ಇತಿ. ಮಯಿ ತೇ ತೇಷು ಚ ಅಪಿ ಅಹಂ ಇತಿ ಮಮ ತೇ ವಶಾಃ ತೇಷಾಂ ವಶಃ ಇತಿ ಉಕ್ತಂಚ ಪೈಂಗಿಖಿಲೇಷು. ಇಲ್ಲೇನು ಹೇಳಿದ ಹಾಗಾಯ್ತು? ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ ಅಂತ ಈ ಮಾತು ಯಾಕೆ ಬಂತು ಅನ್ನೋದಕ್ಕೆ ತುಂಬಾ ಚಂದದ ಪೀಠಿಕೆಯನ್ನ ಆಚಾರ್ಯರು ಕೊಟ್ಟಿದ್ದಾರೆ. ಏನ್ ಹೇಳಿದ ಹಿಂದೆ? ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಹೇಳಿದ. ನಾನು ಆಗ ಅದನ್ನೇ ಉದಾಹರಣೆಯ ಹಿನ್ನೆಲೆಯಲ್ಲಿ ಬಿಡಿಸಿದೆ. ಅದನ್ನ ಆಚಾರ್ಯರು ಒಂದೇ ಶಬ್ದದಿಂದ ತುಂಬಾ ಸರಳವಾಗಿ ಹೇಳಿದ್ರು. ದೇವರಿಗೆ ದ್ವೇಷ್ಯನೂ ಇಲ್ಲ ಪ್ರಿಯನೂ ಇಲ್ಲ ಅಂದ್ರೆ ಹಾಗಾದ್ರೆ ಭಕ್ತಿ ಉಪಯೋಗ ಇಲ್ಲ ಅಂತ ಆಯ್ತಲ್ಲ. ನ ಭಕ್ತಿ ಪ್ರಯೋಜನಂ ತರ್ಹಿ ಇತ್ಯತ ಆಹ ಯೇ ಭಜಂತಿ ತು ಮಾಂ ಭಕ್ತ್ಯ. ನನಗೆ ದ್ವೇಷಯೂ ಇಲ್ಲ ಪ್ರಿಯನೂ ಇಲ್ಲ ಅಂದ್ರೆ ಏನರ್ಥ ಅಂದ್ರೆ, ನಾನು ಈಗ ನಮ್ಗೆ ಭಗವಂತನಲ್ಲಿ ಪ್ರೀತಿ ಬರ್ಲಿಕ್ಕೆ ಕಾರಣ ಬೇಕಾದದ್ದೇನು ಅಂದ್ರೆ ಅವನು ನಮ್ಗಿಂತ ತುಂಬಾ ದೊಡ್ಡವನು, ಅವನು ಗುಣಪೂರ್ಣ, ಅವನಿಗೆ ಎಲ್ಲದರ ಅರಿವು ಇದೆ ಅನ್ನುವ ಈ ಅಂಶದಿಂದ ಕೂಡಿ ಅವನನ್ನು ನಾವು ಪ್ರೀತಿಸಿದಾಗ ಅದು ಭಕ್ತಿ ಆಗುತ್ತೆ. ನಾವು ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಬಂದವರು, ಆದ್ರಿಂದ ನಾವು ಏನ್ ಮಾಡಿದ್ರು ಸರಿ ಅನ್ನುವ ರೀತಿಯಲ್ಲಿ ದೇವರು ನಮ್ಮನ್ನ ರಕ್ಷಿಸ್ಬೇಕು ಅಂತ ಅನ್ನುವ ಯೋಚನೆ ಮಾಡಿದ್ರೆ ನಮೇ ಪ್ರಿಯ, ನನಗೆ ಯಾರು ಪ್ರಿಯ ಇಲ್ಲ. ಅಲ್ಲ, ಇವನು ರಾಕ್ಷಸ ಕುಲ ಸಂಜಾತ, ಆದ್ರಿಂದಾಗಿ ದೇವರೇ ಅವನನ್ನ ನೀನು ನಿಗ್ರಹಿಸ್ಬೇಕು, ದ್ವೇಷ ಮಾಡಬೇಕು ಅಂದ್ರೆ ನಮೇ ದ್ವೇಷ್ಯ. ಈ ಅರ್ಥದಲ್ಲಿ ಲೋಕದಲ್ಲಿ ನಾವು ಯಾವುದನ್ನ ದ್ವೇಷಿಸ್ತೇವೆ ಅನ್ನೋದಕ್ಕೆ ಏನೆಲ್ಲ ಅರ್ಹತೆಗಳನ್ನು ನಾವು ಯೋಚನೆ ಮಾಡ್ತೇವೋ, ದೇವರು ಆ ಅರ್ಹತೆಯಲ್ಲಿ ಯಾರನ್ನು ಪ್ರೀತಿಸುವುದೂ ಇಲ್ಲ, ಯಾರನ್ನು ದ್ವೇಷಿಸುವುದೂ ಇಲ್ಲ. ಅಂದ್ರೆ ಗುಣವಂತಿಕೆ ಇಲ್ಲದೆ ಅಥವಾ ದೋಷಗಳ ನಿಗ್ರಹದ ದೃಷ್ಟಿ ಬಿಟ್ಟೆ ದ್ವೇಷ ಅಂದ್ರೆ ಏನು? ಏನ್ ಮಾಡಿದ್ರು ತಪ್ಪು ಅಂತ, ಅದು ದ್ವೇಷ. ದೇವರಿಗೆ ಆ ಗುಣ ಇಲ್ಲ. ಇಲ್ಲಿ ಪ್ರಿಯ ಏನ್ ಹೇಳಿದ್ದು? ಅವನೇನ್ ಮಾಡಿದ್ರು ಸರಿ, ಅವನ್ ನನ್ಗೆ ಇಷ್ಟ ಅಷ್ಟೇ. ಆ ರೀತಿಯಾದ ಕುರುಡು ಪ್ರೀತಿ, ಈ ಶಬ್ದವನ್ನ ನಾವು ಸರಿಯಾಗಿ ಹೇಳಬಹುದಾದ್ರೆ ಕುರುಡು ಮೋಹ ಮತ್ತು ಕುರುಡು ದ್ವೇಷ. ದ್ವೇಷ ಅನ್ನುವುದೇ ಕುರುಡು, ಅದ್ರಲ್ಲಿ ಮತ್ತೆ ಕುರುಡು ದ್ವೇಷ ಅಂತ ಒಂದಿಲ್ಲ. ಆದ್ರೆ ಪ್ರಿಯ ಅನ್ನುವಲ್ಲಿ ಕುರುಡು ಪ್ರೀತಿ ಇಂತಿದೆ. ಈಗ ಪುಣ್ಯ ಮತ್ತು ಪಾಪಗಳಲ್ಲಿ ಹೇಳುವಾಗ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತಿದೆ. ಆದ್ರೆ ಇಷ್ಟ ಪಾಪ ಅನಿಷ್ಟ ಪಾಪ ಅಂತಿಲ್ಲ. ಪಾಪ ಅಂದ್ರೆ ಅನಿಷ್ಟ ಅಷ್ಟೇ. ಹಾಗೆ ಪುಣ್ಯ ಅಂತ ಬಂದಾಗ ಆದ್ರೆ ಅದರಲ್ಲಿ ಎರಡಿದೆ. ಹಾಗೆ ಪ್ರಿಯ ಅನ್ನೋದ್ರಲ್ಲಿ ಎರಡಿದೆ, ಆದ್ರೆ ದ್ವೇಷ ಅನ್ನೋದ್ರಲ್ಲಿ ಎರಡಿಲ್ಲ. ಅದಕ್ಕೆ ಅಲ್ಲಿ ಒಂದೇ ಪ್ರಶ್ನೆ ಕೇಳುದು, ಹಾಗಾದ್ರೆ ನ ಭಕ್ತಿ ಪ್ರಯೋಜನಂ, ಹಾಗಾದ್ರೆ ದೇವರನ್ನ ಪ್ರೀತಿಸುವುದಕ್ಕೆ ಅರ್ಥ ಇಲ್ವಾ? ಹೊರತು ಅಲ್ಲಿ ದೇವರನ್ನ ದ್ವೇಷಿಸುವುದೇ, ದೇವ್ರು ಯಾರನ್ನು ಹಾಗಾದ್ರೆ ದ್ವೇಷಿಸಿದೆ ಇಲ್ವಾ ಅಂತ ಪ್ರಶ್ನೆ ಕೇಳಲಿಲ್ಲ ಅಲ್ಲಿ. ಯಾಕಂದ್ರೆ ದ್ವೇಷ ಅನ್ನೋದು ಕುರುಡು ದಡ್ಡತನದ ಪರಮಾವಧಿ ಅನ್ನೋದು ನಿಶ್ಚಯ. ಆದ್ರೆ ಪ್ರೀತಿ ಅನ್ನೋದ್ರಲ್ಲಿ ಎರಡು ಅಂಶ ಇದೆ. ಯಾವುದು ಸಾಧಕ ಪ್ರೀತಿ, ಯಾವುದು ಬಾಧಕ ಪ್ರೀತಿ, ಅದೆರಡನ್ನ ಗಮನಿಸಿ ಸಾಮಾನ್ಯ ಡೌಟ್ ಬರುವಂತದ್ದು. ಹಾಗಾದ್ರೆ ಪ್ರಿಯ ಇಲ್ಲ ಅಂತಂದ್ಮೇಲೆ ದೇವರಿಗೆ ನಾವು ದೇವರನ್ನ ಭಕ್ತಿ ಮಾಡ್ಬೇಕು ಅನ್ನೋದಕ್ಕೆ ಏನರ್ಥ? ಹಾಗಾದ್ರೆ ಭಕ್ತಿಗೆ ಏನು ಪ್ರಯೋಜನವೇ ಇಲ್ವೋ ಅನ್ನೋದಕ್ಕೆ ಆಚಾರ್ಯ ಕೃಷ್ಣನೇ ಉತ್ತರ ಕೊಟ್ಟದ್ದು, ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇ ತೇಷು ಚಾಪ್ಯಹಂ. ನನ್ನನ್ನು ಯಾರು ಅತ್ಯಂತ ಭಕ್ತಿಯಿಂದ ಕಾಣ್ತಾನೆ, ತೇಷು ಚ ಅಪಿ ಅಹಂ, ನಾನು ಅವರಲ್ಲಿ ಅತ್ಯಂತ ಪ್ರೀತಿಯಿಂದ ಕಾಣ್ತೇನೆ. ಅವ್ರು ನನ್ನನ್ನ ಭಕ್ತಿಯಿಂದ ಅಪ್ಪಿಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ನಾನು ಅವರನ್ನ ಹಚ್ಚಿಕೊಳ್ತೇನೆ. ಅಹಮಪಿ ಅಪ್ಯಹಮಿತಿ ಮಮತೆ ವಶಾಹ ತೇಷಾಮಹಂ ವಶಃ. ನಾನು ಅವರು ದೇವರೇ ನಾನು ನಿನ್ನ ವಶ ಅಂತ ನನಗೆ ಒಪ್ಪಿಸ್ಕೊಂಡ್ರೆ ನಾನೇ ಅವರಿಗೆ ವಶವಾಗ್ಬಿಡುತ್ತೇನೆ. ನಾವು ಲೋಕದಲ್ಲಿ ನೋಡುತ್ತೇವೆ,
ಕೆಲವೊಮ್ಮೆ ಏನು ಅವರು ಇವರಿಗೆ ಗುರುಗಳು, ಇವರು ಅವರಿಗೆ ಶಿಷ್ಯರೋ ಅಥವಾ ಗುರುಗಳೋ ಗೊತ್ತಾಗಲ್ಲ. ಗುರು ಶಿಷ್ಯರೇ ಅತ್ಯಂತ ಆತ್ಮೀಯವಾಗಿ ನಡ್ಕೊಳ್ತಾರೆ. ಈಗ ಕೃಷ್ಣ ಮತ್ತು ಅರ್ಜುನನ ಸಂಬಂಧದಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಿದ್ದ, ವಿಹಾರ ಶಯ್ಯಾಸನ ಭೋಜನೇಶು. ದೇವರ ಸಲುಗೆ ಎಷ್ಟಿತ್ತು ಅಂದ್ರೆ ಅವನು ಏನ್ ಮಾಡಿದ್ರು ಅದನ್ನು ಒಪ್ಕೊಳ್ತಿದ್ದ. ಯಾಕೆಂದ್ರೆ ಅವನು ಯಾವತ್ತೂ ಕೂಡ ಅಹಂಕಾರದಿಂದ ಯಾವುದನ್ನು ಮಾಡ್ತಿರ್ಲಿಲ್ಲ. ಆದ್ರೆ ಮಾಡಿದಾಗಲೆಲ್ಲ ಅವನನ್ನ ಚೂಟಿದ್ದಾನೆ ಕೃಷ್ಣ. ದ್ವೇಷ್ಯ ಅಥವಾ ಶಿಕ್ಷೆ ಅನ್ನೋ ದೃಷ್ಟಿಯಿಂದ ಬಂದಾಗ ನಾನೇ 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 ಅಂತ ಹಾರಾಡುವ ಸಂದರ್ಭದಲ್ಲಿ ಒಬ್ಬ ಋತ್ವಿಜನ ಮಗನ ನಾಪತ್ತೆಯ ಪ್ರಕರಣದಲ್ಲಿ ಸ್ವಲ್ಪ ಹೊತ್ತು ಕೈ ಬಿಡ್ತಾನೆ ದೇವರು. ಅಂದ್ರೆ ಇವನೇ ಬಿಡಿಸ್ಕೊಳ್ತಾನೆ, ನೀನೆಲ್ಲ ಕೂತಿರು ಯಜ್ಞ ಮಾಡುವವನು, ನಿನ್ನ ಹತ್ರ ಎಲ್ಲ ಆಗದೆ ಇರುವ ಕೆಲಸವನ್ನ ನಿನಗೆ ಹೇಳಿ ಅಪಚಾರ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ, ನಾನೇ ಮಾಡ್ತೇನೆ ಅಂತ ಹೋಗಿ ಬೇಸ್ತು ಬಿದ್ದು ಆತ್ಮಹತ್ಯೆಯ ಶಪಥಗೈದ್ರಿಂದ ಅಗ್ನಿಕುಂಡದಲ್ಲಿ ತನ್ನನ್ನ ಒಪ್ಪಿಸಿಕೊಳ್ಳುವುದಕ್ಕೆ ಹೊರಟಾಗ ಭಕ್ತನ ಮೇಲಿನ ಪ್ರೀತಿಯಿಂದ ಯಜ್ಞದ ವೇದಿಕೆಯಿಂದ ನಡುವಿನಲ್ಲಿ ಏಳಬಾರದು ಅಂತ ನಿಯಮ ಇದ್ರೂ ಕೂಡ ಕೃಷ್ಣ ಎದ್ದು ಆ ಮಗುವನ್ನ ಸ್ವತಃ ವೈಕುಂಠಕ್ಕೆ ಹೋಗಿ ಅಲ್ಲಿಂದ ಆ ಮಗುವನ್ನ ಕರೆತಂದು ಆ ಋತ್ವಿಜನಿಗೆ ಒಪ್ಪಿಸಿ ಇವನನ್ನ ಸಾವಿನಿಂದ ತಪ್ಪಿಸಿ ಮತ್ತೆ ಬಂದು ಯಜ್ಞದಲ್ಲಿ ದೀಕ್ಷಿತನಾಗಿ, ಆದ್ರೆ ತಾನು ದೇವರು ನಾನು ಏನ್ ಮಾಡಿದ್ರು ಸರಿ ಇಂತ ಒಂದು ಕೆಟ್ಟ ಸಂದೇಶವನ್ನ ಲೋಕಕ್ಕೆ ಕೊಡದೆ ತಕ್ಷಣವೇ ಯಜ್ಞದಿಂದ ಎದ್ದು ಹೋದ ತಪ್ಪಿನ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಮತ್ತೆ ಯಜ್ಞವನ್ನ ಪೂರ್ಣಗೊಳಿಸ್ತಾನೆ. ಇದು ದೇವರ ಪ್ರೀತಿಯ ಪರಮಾವಧಿ ಅಲ್ಲದೆ ಇನ್ನೇನು. ನಂದು ತಪ್ಪಾಯಿತು ಅಂತ ಅವನು ಒಪ್ಪಿಕೊಂಡ. ದೇವರೇ ನಿನ್ನನ್ನು ನಾನು ವಿರೋಧಿಸಿ ನಡೆದೆ. ದೇವರು ಎದ್ದ, ತನ್ನ ವ್ರತದಿಂದಲೇ ಎದ್ದ, ಯಜ್ಞದ ದೀಕ್ಷೆಯಿಂದಲೇ ಎದ್ದ. ಉಕ್ತಂಚ ಪೈಂಗಿ ಶ್ರುತಿಷು ಪೈಂಗಿ ಖಿಲೇಶು ಯೇ ವೈ ಭಜಂತೆ ಪರಮಂ ಪುಮಾಂಸಂ ತೇಷಾಂ ವಶಸ್ಸತು ತೇ ತದ್ವಶಾಶ್ಚ. ವೇದದಲ್ಲಿ ಹೇಳಿದ ಮಾತು ನೋಡಿ, ಇದು ವೇದದ ಮಾತಿನ ಅನುವಾದ ಇಲ್ಲಿದೆ. ಯೇ ಭಜಂತಿ ತುಮಾಂ ಭಕ್ತ್ಯಾ ಮೈ ತೇ ತೇಷು ಚಾಪ್ಯಹಂ ಯೇ ವೈ ಭಜಂತೆ ಪರಮಂ ಪುಮಾಂಸಂ. ಪರಮಂ ಪುಮಾಂಸಂ ಯೇ ವೈ ಭಜಂತೆ, ಪರಮ ಪುರುಷನಾದ ನಾರಾಯಣನನ್ನು ಯಾರು ಅತ್ಯಂತ ಭಕ್ತಿಯಿಂದ ಸೇವೆ ಮಾಡುತ್ತಾನೋ ತೇಷಾಂ ವಶಃ, ದೇವರು ಅವನ ವಶಕ್ಕೆ ಬರ್ತಾರೆ. ಯಾಕೆಂದ್ರೆ ತೇತು ತದ್ವಶಃ ಸತುತೆ ಸಹ ತೇಷಾಂ ವಶಃ ತೇತು ತದ್ವಶಾಶ್ಚ. ಯಾಕೆಂದ್ರೆ ಅವರು ಸರ್ವ ರೀತಿಯಿಂದಲೂ ಭಗವಂತನಿಗೆ ತಮ್ಮನ್ನ ಸಮರ್ಪಿಸಿಕೊಂಡಿರ್ತಾರೆ. ಆದ್ರಿಂದಾಗಿ ದೇವರು ಕೂಡ ಅವರಿಗೆ ತನ್ನನ್ನು ಒಪ್ಪಿಸ್ತಾನೆ, ಅವರ ಮನೆಯ ಸೇವಕನಾಗಿ ಕೆಲಸ ಮಾಡುತ್ತಾನೆ. ಬಲಿಯ ಮನೆಯ ಬಾಗಿಲು ಕಾಯ್ಕೊಂಡಿದ್ದಾನೆ. ಬಲಿಯ ಮನೆಗೆ ವಾಮನ ಬಂದಂತೆ, ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ, ಕುಚೇಲನ ಮನೆಗೆ ಶ್ರೀಕೃಷ್ಣ ಬಂದಂತೆ ಎಂಥ ದೊಡ್ಡ ದೊಡ್ಡ ವ್ಯಕ್ತಿತ್ವವನ್ನು ದೇವರು ಪ್ರಕಟಿಸಿದ ಅಂದ್ರೆ ಅವ್ರು ದೊಡ್ಡವರು ಅಂತ ತಾನು ಅವ್ರ ಮನೆಯಲ್ಲಿ ನಿಂತ. ಅಂದ್ರೆ ದೇವರಿಗೆ ಅವರಿಗಿಂತ ಮಿಗಿಲಾದ ವ್ಯಕ್ತಿತ್ವ ಇದ್ದಾಗಲೂ ಅವರ ಭಕ್ತಿಯನ್ನ ಲೋಕಕ್ಕೆ ಪ್ರಕಟಪಡಿಸುವ ದೃಷ್ಟಿಯಿಂದ ತದ್ವಶರಾದ, ಅವರ ವಶನಾಗಿ ನಿಂತ. ತದ್ವಶ ಏವತೆ ಸರ್ವೇ ಸರ್ವದಾ. ಮತ್ತೆ ಭಕ್ತರೆನಿಸಿಕೊಂಡ ಮೇಲೆ ಅವನ ವಶದಲ್ಲೇ ಇರ್ತಾರೆ. ಸರ್ವದಾ ಸರ್ವೇತೆ ಭಕ್ತಾ ತದ್ವಶಾಹ ಏವ. ಭಕ್ತ ಅಂತ ಅನಿಸಿಕೊಂಡ ಮೇಲೆ ಅವನ ಗುಣಕ್ಕೆ ವಶರಾಗುವುದು, ಅದು ಅವನ ಸಾರ್ವಭೌಮತೆಯನ್ನು ಒಪ್ಪಿಕೊಳ್ಳುವುದು, ನ್ಯಾಯವಾಗಿ ಸಕಾರಣವಾಗಿ ಪ್ರೀತಿಯಿಂದ ಒಪ್ಪಿಕೊಳ್ಳುವುದು. ಈ ದುರಾಡಳಿತ ನಡೆಸುವ ಡಿಕ್ಟೇಟರ್ಶಿಪ್ ತರ ಗನ್ನು ತೋರಿಸಿ ಅವರ ತಲೆ ಬಗ್ಗಿಸಿದ್ದಲ್ಲ, ಅಥವಾ ಮೋಸ ಮಾಡಿ ನಿಮ್ಗೆ ನಾವು ದೇವರನ್ನ ತೋರಿಸ್ತೇವೆ, ನಾವು ಹೇಳಿದಾಗ ಕೇಳ್ಬೇಕಷ್ಟೇ ಅಂತ ಪ್ರೀತಿಯ ಮುಸುಕನ್ನ ಹಾಕಿಕೊಂಡು ಬಂದ, ಅಥವಾ ಕತ್ತಿಯ ತುದಿಯನ್ನು ಕುತ್ತಿಗೆಯಲ್ಲಿ ಹಿಡಿದು ಮಾತನಾಡುವ ವ್ಯಕ್ತಿತ್ವ ದೇವರದ್ದಲ್ಲ. ಕರ್ಕೊಂಡು ಹೋದ್ಮೇಲೆ ಅಲ್ಲೆಲ್ಲೋ ಕತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿ ಮಾಡಬೇಕಾದ ಯಾವ ದಾರಿದ್ರ್ಯವೂ ಭಗವಂತನಿಗಿಲ್ಲ. ಇತಿಹಾಸದ ಕೆಲವು ಕರಾಳ ಪುಟಗಳನ್ನ ನೆನಪಿಸಿಕೊಂಡ್ರೆ ಏನೂ ಗೊತ್ತಿಲ್ಲದೆ ನಮ್ಮ ಹೊಸ ತಲೆಮಾರು ಜನಾಂಗಗಳು
ಎಲ್ಲಿ ಎಡವುತ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಅದನ್ನೇ ಪರಮೋಚ್ಚ ಸತ್ಯ ಅಂತ ಭಾವಿಸಿ ಒದ್ದಾಡುವುದನ್ನು ನೋಡಿದಾಗ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ಇಷ್ಟಂತೂ ನಮಗೆ ಪ್ರಾಮಾಣಿಕವಾಗಿ ಎಚ್ಚರ ಇರಬೇಕಾದದ್ದು, ದೇವರ ಬಗ್ಗೆ ನಾವು ತಿಳ್ಕೊಳ್ಬೇಕಾದದ್ದು, ನಾವು ಅವನಿಗೆ ವಶವಾದ್ರೆ ಅವನು ನಮ್ಮನ್ನ ಅತ್ಯಂತ ಹತ್ತಿರದಿಂದ ಕಾಣ್ತಾನೆ ಮತ್ತು ನಮಗೂ ಹತ್ತಿರದವನಾಗ್ತಾನೆ. ನಮ್ಮ ಹತ್ರ ಬರುವುದು ಮಾತ್ರ ಅಲ್ಲ, ಕೆಲವೊಂದ್ಸರ್ತಿ ಕೆಲವು ಹತ್ತಿರ ಬರುತ್ತೆ, ಆದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿಕ್ ಭಯ ಆಗುತ್ತೆ. ಒಂದು ರೀತಿಯಲ್ಲಿ ಗುರು ಕೂಡ ಅಪಾಯಕಾರಿ, ಆದ್ರೆ ದೇವರಲ್ಲ. ಗುರು ಯಾಕೆ ಅಪಾಯಕಾರಿ ಅಂದ್ರೆ ದೇವರ ದೃಷ್ಟಿ, ದೇವರ ಮಟ್ಟಕ್ಕೆ ಹೋಲಿಸಿದಾಗ ಅದು ಬೆಂಕಿಯ ಹಾಗೆ, ತುಂಬಾ ಹತ್ರ ಹೋದ್ರೆ ಸುಟ್ಟು ಬಿಡುತ್ತೆ. ರಾಜನ ಹಾಗೆ, ತುಂಬಾ ಸಲಿಗೆ ತೆಗೆದುಕೊಂಡ್ರೆ ಶಿಕ್ಷೆ ಆಗುತ್ತೆ. ಬೆಂಕಿಯ ಹಾಗೆ, ತುಂಬಾ ಮುಟ್ಟಿದ್ರೆ ಸುಟ್ಟು ಹೋಗುತ್ತೆ. ಇನ್ನೂ ಅನೇಕ ಉದಾಹರಣೆಗಳನ್ನು ಕೊಟ್ಟದ್ದಿದೆ ಅಲ್ಲಿ. ಆದ್ರೆ ಭಗವಂತ ಮಾತ್ರ ಹಾಗಲ್ಲ. ಅವನ ಹತ್ರ ಹೋದಷ್ಟು ಇನ್ನಷ್ಟು ಆದ್ರೆ ಅದು ಸಲುಗೆ ಆದಾಗ ಪೆಟ್ಟು ಬೀಳುತ್ತೆ. ವ್ಯಕ್ತಿ ಅನ್ನೋದು ಅವನ ಭಕ್ತಿಯ ಪ್ರತೀಕವಾದಾಗ, ಅವನು ಸರ್ವಸ್ವವನ್ನು ಭಗವಂತನಿಗೆ ಒಪ್ಪಿಸಿ ಹತ್ತಿರವಾದಾಗ ದೇವರು, ಯಾಕಂದ್ರೆ ಈ ಲೋಕದಲ್ಲಿರುವಂತಹ ಗುರುವೋ ರಾಜನೋ ಇನ್ಯಾವುದಾದ್ರೂ ಕೂಡ ಅದು ಮನುಷ್ಯನೇ, ಆದ್ರಿಂದಾಗಿ ಅದು ಹತ್ರ ಬಂದದ್ ನನ್ನ ನುಂಗ್ಲಿಕ್ಕೆ ಅಂತ ಭಾವಿಸುವ ಸಾಧ್ಯತೆಗಳಿರ್ತವೆ. ಎಲ್ಲಾ ಕಡೆ ಅಲ್ಲ, ಆದ್ರೂ ಸಾಧ್ಯತೆಗಳಿರ್ತವೆ. ಆದ್ರೆ ಭಗವಂತ ತಥಾಪಿ ಬುದ್ಧಿಪೂರ್ವಕತ್ವ ಅಬುದ್ಧಿಪೂರ್ವಕತ್ವೇನ ಭೇದ. ಹಾಗಾದ್ರೆ ಈಗ ಒಂದು ವಿಷಯ, ನಾವು ಒಪ್ಪಿಕೊಳ್ಳದೇ ಇರ್ಲಿ, ದೇವರನ್ನು ಒಪ್ಪದೇ ಇದ್ರು ಕೂಡ ಅವನು ದೇವರ ವಶ ಅಲ್ವಾ? ದೇವರ ವಶ ಆಗಿದ್ದಾನೆ ಅಂತ ಅಂದ್ಮೇಲೆ ಅವನನ್ನು ಕೂಡ ಅನುಗ್ರಹಿಸ್ಬೇಕಿತ್ತಲ್ವಾ? ಅದಕ್ಕೆ ಹೇಳಿದ್ರು ಅಬುದ್ಧಿಪೂರ್ವಕತ್ವೇನ ಭೇದ. ತಿಳುವಳಿಕೆಯಿಂದ ದೇವರ ವಶ ಅಂತ ನಾನು ಒಪ್ಪಿಕೊಂಡ್ರೆ ಅದು ಭಕ್ತಿ ಆಗುತ್ತೆ. ತಿಳುವಳಿಕೆ ಇಲ್ಲದೆ ನಾನೇ ದೊಡ್ಡವನು ಅಂತ ಮನಸ್ಸಿನಲ್ಲಿ ಹಾರಾಡ್ಕೊಂಡಾದ್ರೂ ನಾನು ವಶವಾಗಿದ್ರೆ ನನಗದರ ಫಲ ಇಲ್ಲ. ಯಾಕೆಂದ್ರೆ ನನ್ನ ತಲೆಯಲ್ಲಿ ಅವನು ವಶ ಅನ್ನೋದು ಒಪ್ಪಿಕೊಂಡೇ ಇಲ್ಲ ಮತ್ತು ಅದನ್ನ ಅನುಭವಿಸ್ಲೂ ಇಲ್ಲ. ಹಾಗಾಗಿ ಉದ್ದವಾದಿವತ್ ಪಾಲಾದಿವಚ್ಚ ತಚ್ಚೋಕ್ತಂ ತತ್ರೈವ ಅಬುದ್ಧಿಪೂರ್ವಂ ಯೋ ವಶಃ ತಸ್ಯ ಧ್ಯಾನ ಪುನರ್ವಶೋ ಭವೇತ್ ಬುದ್ಧಿಪೂರ್ವಂ ಇತಿ. ನಾಳೆ ಈ ಅಂಶವನ್ನ ಗಮನಿಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಹೇಳಿ. ನಾಳೆ ಪ್ರಯಾಣದಾಗ ಇರ್ತಾರಲ್ಲ? ಹಾ, ಕೇಳಿಸ್ಲಿಲ್ಲ ಏನು ಅಂತ. ಅಲ್ಲ ಸರ್, ನಾಳೆ ಪ್ರಯಾಣದಲ್ಲಿ ಇರ್ತಾರಲ್ಲ ಅದಕ್ಕಂತ. ಹಾ, ನಾಳೆ ಆಗಲ್ಲ. ಸರಿ. ಹ್ಮ್.